I hope you all are fine in your home. ಇವತ್ತು ಕೆಮಿಸ್ಟ್ರಿ ಶುರು ಮಾಡ್ತಾ ಇದ್ದೀನಿ. ಬಯಾಲಜಿ 3 ಚಾಪ್ಟರ್ ಆಗಿದೆ, ಸಾಕು. ಯಾಕೆಂದರೆ ಪಾರ್ಟ್ 1 ಅಂದರೆ ಫಸ್ಟ್ ಸೆಮಿಸ್ಟರ್ ಅಂದರೆ ಮಿಡ್ ಟರ್ಮ್ಗಿಂತ ಮುಂಚೆ ನಿಮಗೆ ಪಾರ್ಟ್ ಫಸ್ಟ್ ಮುಗಿಸ್ತಾರಲ್ಲ, ಅದರಲ್ಲಿ 3 ಚಾಪ್ಟರ್ ಅಷ್ಟೇ ಬಯಾಲಜಿ ಇರೋದು. ಸೊ ಇನ್ನು ಮಿಕ್ಕಿದ್ದು ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಇದೆ. ಇವತ್ತು ಕೆಮಿಸ್ಟ್ರಿ ಶುರು ಮಾಡ್ತಾ ಇದ್ದೀನಿ. ನಾನು ಈ ಪಾಠ ಮಾಡಬೇಕಾದ್ರೆ ನೀವು ಒಂದು ಬುಕ್ಕು ಒಂದು ಪೆನ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆ ಅಂದರೆ ಕೆಮಿಸ್ಟ್ರಿನ ಕೇಳಿ ಕಲಿಯೋಕ್ಕಾಗಲ್ಲ, ಬರೀ ನೋಡಿನೂ ಕಲಿಯೋಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಕಷ್ಟ ಇಲ್ಲ ಕೆಮಿಸ್ಟ್ರಿ, ಇಷ್ಟಪಟ್ಟರೆ ಕಷ್ಟ ಅಲ್ಲ. ಕಷ್ಟ ಅಂದ್ಕೊಂಡು ಹಾಗೇ ಇದ್ದರೆ ತುಂಬ 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 ಕಷ್ಟ ಆಗುತ್ತೆ. ಬಟ್ ಸ್ವಲ್ಪ ಇಷ್ಟಪಡಿ, ಈಸಿಯೆಸ್ಟ್ ಸಬ್ಜೆಕ್ಟ್. ಈವನ್ ಲ್ಯಾಂಗ್ವೇಜ್ಗಿಂತನೂ ಈಸಿ ಇರುತ್ತೆ. ಯಾಕಂದರೆ ಗ್ರಾಮರು, ಪಂಕ್ಚುಯೇಷನ್ಸ್ ಥರ ಇಲ್ಲ. ಇಲ್ಲಿ ಜಸ್ಟ್ ಫಾರ್ಮುಲಾ ನಾಪ್ಕಾಯಿದ್ದು ಫಾರ್ಮುಲಾನ ಹಾಗೆ ಬರೆದ್ರೆ ಒಂದೇ ಆನ್ಸರು ಅಲ್ವಾ. ಕೆಮಿಸ್ಟ್ರಿಲಿ ನೀವು 2 ರೀತಿ ಬರೆಯೋಕ್ಕಾಗಲ್ಲ ಅಲ್ವಾ, ಒಂದೇ ಆನ್ಸರ್, ಅದನ್ನು ಬರೆದ್ರೆ ಸಾಕು. ಓಕೆ, ಸೊ ಇವತ್ತು ಯಾವ ಚಾಪ್ಟರ್ ಶುರು ಮಾಡ್ತಿದ್ದೀವಿ ಅಂದರೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್, ವಿಚ್ ಇಸ್ ದ ಚಾಪ್ಟರ್ ವಿ ಆರ್ ಸ್ಟಾರ್ಟಿಂಗ್ ಟುಡೇ. ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್, ಇದು ಚಾಪ್ಟರ್ 1. ನಿಮ್ಮ ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಇದು ಚಾಪ್ಟರ್ 1 ಆಗಿರುತ್ತೆ. ಓಕೆ, ಸೊ ಇವತ್ತು ಯಾವ್ಯಾವ ಟಾಪಿಕ್ ಕಲಿತಾ ಇದ್ದೀವಿ ನೋಡೋಣ. ಟುಡೇಸ್ ಟಾಪಿಕ್ಸ್ ಆರ್ ಕೆಮಿಕಲ್ ಚೇಂಜ್. ಇಲ್ಲಿ ಕೆಮಿಕಲ್ ಚೇಂಜ್ನ ಮೀನಿಂಗ್ ಅಥವಾ ಡೆಫಿನಿಷನ್ನ ನೋಡ್ತೀವಿ. ನೆಕ್ಸ್ಟ್ ಕೆಮಿಕಲ್ ರಿಯಾಕ್ಷನ್, ಇಲ್ಲೂ ಕೂಡ ಮೀನಿಂಗ್ ಅಥವಾ ಡೆಫಿನಿಷನ್ನ ನೋಡ್ತೀವಿ. ಕೆಮಿಕಲ್ ಈಕ್ವೇಷನ್, ಈ ಕೆಮಿಕಲ್ ಈಕ್ವೇಷನ್ ಅಂದರೆ ಡೆಫಿನಿಷನ್ ಏನು, ಯಾಕೆ ಕೆಮಿಕಲ್ ಈಕ್ವೇಷನ್ನ ಬರೀಬೇಕು. ಓಕೆ, ನೆಕ್ಸ್ಟ್ ಸ್ಕೆಲಿಟಲ್ ಕೆಮಿಕಲ್ ಈಕ್ವೇಷನ್ ಅಂದರೆ ಏನು, ಅದರ ಮೀನಿಂಗು ಮತ್ತು ಒಂದು ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಥವಾ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಈಕ್ವೇಷನ್, ನಾವು ಯಾಕೆ ಬ್ಯಾಲೆನ್ಸ್ ಮಾಡಬೇಕು, ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂದರೆ ಹೇಗಿರುತ್ತೆ, ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಲಾಸ್ಟಿಗೆ ಹೌ ಟು ಬ್ಯಾಲೆನ್ಸ್ ದ ಕೆಮಿಕಲ್ ಈಕ್ವೇಷನ್ ಅಂದರೆ ಬ್ಯಾಲೆನ್ಸಿಂಗ್ ವಿತ್ ಎಕ್ಸಾಂಪಲ್ಸ್. 2 ಎಕ್ಸಾಂಪಲ್ಸ್ ಕೊಡ್ತೀನಿ ಇವತ್ತು, ಮಿಕ್ಕಿದ್ದು ನೀವು ಪ್ರಾಕ್ಟೀಸ್ ಮಾಡಿ. 3 ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ, ಸೊ ಅದರಲ್ಲಿ ನಾನು ಮೇಯ್ನ್ 2 ತೆಗೆದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಬ್ಯಾಲೆನ್ಸಿಂಗ್ ವಿತ್ ಎಕ್ಸಾಂಪಲ್ಸ್ ಅಂದರೆ ಕೆಲವು ಎಕ್ಸಾಂಪಲ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಕೆಮಿಕಲ್ ಈಕ್ವೇಷನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು, ಸ್ಟೆಪ್ ವೈಸ್ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಎಕ್ಸ್ಕ್ಯೂಸ್ ಮೀ. ಓಕೆ, ಇವತ್ತು ಸ್ಟಾರ್ಟ್ ಮಾಡೋಣ ಕಾನ್ಸೆಪ್ಟ್ನ. ತುಂಬ ಕಲಿತೀವಿ, ಆದರೆ ತುಂಬ ಈಸಿ ಇದೆ. ಓಕೆ, ಲೆಟ್ ಸ್ಟಾರ್ಟ್. ಫಸ್ಟ್ ಕೆಮಿಕಲ್ ಚೇಂಜ್. ಕೆಮಿಕಲ್ ಚೇಂಜ್ ಮೀನಿಂಗ್ ಏನು? ಕೆಮಿಕಲ್ ಚೇಂಜ್ ಈಸ್ ಅ ಚೇಂಜ್ ಇನ್ ವಿಚ್ ನ್ಯೂ ಸಬ್ಸ್ಟೆನ್ಸ್ ಈಸ್ ಫಾರ್ಮ್ಡ್. ಕೆಮಿಕಲ್ ಚೇಂಜ್ ಅಂದರೆ ಏನು? ಅದು ಒಂದು ಚೇಂಜ್, ಬದಲಾವಣೆ. ಎಂಥ ಬದಲಾವಣೆ? ಈ ಬದಲಾವಣೆಯಲ್ಲಿ ಹೊಸ ಒಂದು ವಸ್ತು ಉತ್ಪತ್ತಿಯಾಗಿರುತ್ತೆ ಅಥವಾ ಫಾರ್ಮ್ ಆಗಿರುತ್ತೆ. ಸೊ ಕೆಮಿಕಲ್ ಚೇಂಜ್ ಇಸ್ ಅ ಚೇಂಜ್ ಇನ್ ವಿಚ್ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ಡ್. ಒಂದು ಉದಾಹರಣೆ ತೊಗೊಳ್ಳೋಣ. ಇಲ್ಲಿ ಬರೆದಿರೋ ಡಯಾಗ್ರಾಮ್ ಅಷ್ಟು ಅರ್ಥ ಆಗದಲ್ಲೇ ಇರ್ಬೋದು ದೂರದಿಂದ, ಅದಕ್ಕೆ ಝೂಮ್ ಮಾಡ್ತೀನಿ. ಓಕೆ, ಒಂದು ಬರ್ನರ್ ಇದೆ ಅಂದ್ಕೊಳ್ಳೋಣ. ಓಕೆ, ಪಿಂಕ್ ಕಲರ್ ದೊಡ್ಡದು ಉದ್ದಕ್ಕೆ ಸಿಲಿಂಡರ್ ಥರ ಬರೆದಿದ್ದೀನಲ್ಲ, ಅದು ಬರ್ನರ್ ಅಂದ್ಕೊಳ್ಳೋಣ. ಅದ್ರ ಮೇಲೆ ಫ್ಲೇಮ್ ಬರ್ತಾ ಇದೆ. ಈಗ ನಿಮ್ಮ ಲ್ಯಾಬ್ಗಳಲ್ಲಿ ನೋಡಿರ್ತೀರ, ಕೆಲವು ಲ್ಯಾಬಲ್ಲಿರುತ್ತೆ ಬನ್ಸನ್ ಬರ್ನರ್ ಅಂತ, ಆ ರೀತಿ. ಓಕೆ, ಅ ಫ್ಲೇಮ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ದ ಬನ್ಸನ್ ಬರ್ನರ್. ಟು ದಟ್ ವಿ ಆರ್ ಕೀಪಿಂಗ್ ಮೆಗ್ನೀಷಿಯಮ್ ರಿಬ್ಬನ್. ಏನು ನೀಡ್ತಾ ಇದ್ದೀವಿ? ಮ್ಯಾಗ್ನೀಷಿಯಮ್ ರಿಬ್ಬನ್. ಕಾಣಿಸ್ತಾ ಇದೆಯಾ? ಮ್ಯಾಗ್ನೀಷಿಯಮ್ ರಿಬ್ಬನ್. ವಿ ಆರ್ ಇಂಟ್ರಡ್ಯೂಸಿಂಗ್ ಮ್ಯಾಗ್ನೀಷಿಯಮ್ ರಿಬ್ಬನ್ ಟು ದ ಫ್ಲೇಮ್. ಫ್ಲೇಮ್ ಹತ್ರ ಮ್ಯಾಗ್ನೀಷಿಯಮ್ ರಿಬ್ಬನ್ನ ಹಿಡಿತಾ ಇದ್ದೀವಿ. ಓಕೆ, ರಿಬ್ಬನ್ ಅಂತ ಯಾಕೆ ಕರಿತೀವಿ ಅಂದರೆ ಚಪ್ಪಟೆ ಇರುತ್ತೆ ಅದು, ಹಾಗೆ ರಿಬ್ಬನ್ ರೀತಿ ಇರೋದ್ರಿಂದ ಆ ಥರ ಕರಿತೀವಿ. ಪ್ಯೂರ್ ಮೆಗ್ನೀಷಿಯಮ್ ಇರುತ್ತೆ ಅದರಲ್ಲಿ. ಬಟ್ ಔಟರ್ ಲೇಯರ್ ವೈಟಿಶ್ ಇರುತ್ತೆ, ನೀವು ನೋಡ್ಬೋದು ಲ್ಯಾಬಲ್ಲಿ. ಯಾಕೆಂದರೆ ಅಲ್ಲಿ ಹೇಗೆ ಬೆಳ್ಳಿ ಕಪ್ಪಾಗುತ್ತೆ ಮತ್ತು ಅಯನ್ ರಸ್ಟ್ ಆಗುತ್ತೆ, ಅದೇ ರೀತಿ ಮ್ಯಾಗ್ನೀಷಿಯಮ್ ಕೂಡ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಓಕೆ, ಅದು ಹಂಗಾಗಿರುತ್ತೆ. ಹಾಗಾಗಿ ನಾವು ತುಂಬ ಹೊತ್ತು ಹೀಟ್ ಮಾಡಬೇಕಾಗುತ್ತೆ. ಮ್ಯಾಗ್ನೀಷಿಯಮ್ನ ನಾವು ತುಂಬ ಹೊತ್ತು ಹೀಟ್ ಮಾಡಬೇಕು. ಯಾಕೆ ಅಂದರೆ ಅದ್ರ ಮೇಲೆ ಕೋಟ್ ಆಗಿರೋ ಲೇಯರ್ ಸುಟ್ಟು ಒಳಗಿನ ಲೇಯರ್ ಕ್ಯಾಚ್ ಆಗಬೇಕು. ಒಳಗಿನ ಲೇಯರ್ ಮಾತ್ರ ಪ್ಯೂರ್ ಆಗಿರುತ್ತೆ. ಓಕೆ, ದ ಮ್ಯಾಗ್ನೀಷಿಯಮ್ ರಿಬ್ಬನ್ ಬರ್ನ್ಸ್ ಇನ್ ದ ಫ್ಲೇಮ್. ಮ್ಯಾಗ್ನೀಷಿಯಮ್ ರಿಬ್ಬನ್ ಬರ್ನ್ಸ್ ಇನ್ ದ ಫ್ಲೇಮ್ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ? ಬ್ರೈಟ್
ವೈಟ್ ಫ್ಲೇಮ್ ಏನನ್ನು ಪ್ರೊಡ್ಯೂಸ್ ಮಾಡುತ್ತೆ? ಬ್ರೈಟ್ ವೈಟ್ ಫ್ಲೇಮ್ ಅಥವಾ ಸ್ಮೋಕ್. ವೆನ್ ಮೆಗ್ನೀಷಿಯಮ್ ರಿಬ್ಬನ್ ಬರ್ನ್ಸ್ ಇನ್ ಫ್ಲೇಮ್ ಇಟ್ ಪ್ರೊಡ್ಯೂಸಸ್ ವೆರಿ ಬ್ರೈಟ್ ವೈಟ್ ಸ್ಮೋಕ್. ಓಕೆ, ಆ ಸ್ಮೋಕ್ನ ಏನಂತ ಕರಿತೀವಿ? ಮ್ಯಾಗ್ನೀಷಿಯಮ್ ಆಕ್ಸೈಡ್. ಆ ಸ್ಮೋಕಲ್ಲಿ ಏನಿರುತ್ತೆ? ದ ಸ್ಮೋಕ್, ಬ್ರೈಟ್ ವೈಟ್ ಸ್ಮೋಕ್ ಕಂಟೈನ್ಸ್ ಮ್ಯಾಗ್ನೀಷಿಯಮ್ ಆಕ್ಸೈಡ್. ಇಲ್ಲಿ ನಾವು ತೊಗೊಂಡಿದ್ದೇನು? ಮ್ಯಾಗ್ನೀಷಿಯಮ್. ಅದರ ಕೊನೆಗೆ ಸಿಕ್ಕಿದ್ದೇನು? ಮ್ಯಾಗ್ನೀಷಿಯಮ್ ಆಕ್ಸೈಡ್. ಇಲ್ಲಿ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಯಿತೋ ಇಲ್ವೋ? ಆಗಿದೆ. ವೆನ್ ಮೆಗ್ನೀಷಿಯಮ್ ರಿಬ್ಬನ್ ಬರ್ನ್ಸ್ ಇನ್ ಫ್ಲೇಮ್ ಇಟ್ ಪ್ರೊಡ್ಯೂಸಸ್ ಮ್ಯಾಗ್ನೀಷಿಯಮ್ ಆಕ್ಸೈಡ್. We took magnesium but we got magnesium oxide. So new substance is formed. ಮೇಲೆ ನೋಡಿ ಅಲ್ಲಿ ಬರ್ದಿದ್ದೀನಲ್ವ, ನ್ಯೂ ಸಬ್ಸ್ಟೆನ್ಸ್. ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗ್ತಿದೆಯೋ ಇಲ್ವೋ? ಹಾಗಾಗಿ ಇದು ಕೆಮಿಕಲ್ ಚೇಂಜಿಗೆ ಉದಾಹರಣೆ. ಸೊ ಕೆಮಿಕಲ್ ಚೇಂಜ್ ಅಂದರೆ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗಿರಬೇಕು. ಗೊತ್ತಾಯ್ತಲ್ವಾ? ನೆಕ್ಸ್ಟಿಗೆ ಹೋಗೋಣ. ಓಕೆ, ಕೆಮಿಕಲ್ ಚೇಂಜ್ ಮೀನಿಂಗ್ ಗೊತ್ತಿರಬೇಕು, ಒಂದು ಎಕ್ಸಾಂಪಲ್ ಕೂಡ ಗೊತ್ತಿರ್ಬೋದು. ಯಾವುದೇ ಎಕ್ಸಾಂಪಲ್ ಕೊಡ್ಬೋದು, ನಾನೊಂದು ಈಸಿದು ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ಏರ್ ಇರಬೇಕು. ಏರ್ ಇಲ್ಲ ಅಂದರೆ ಬರ್ನ್ ಆಗಲ್ಲ, ಅಂದರೆ ಆಕ್ಸಿಜನ್ ಇರಬೇಕು. ಓಕೆ, ನೆಕ್ಸ್ಟ್ ಕೆಮಿಕಲ್ ಚೇಂಜ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮತ್ತು ಕೆಮಿಕಲ್ ಚೇಂಜಸ್ಸಲ್ಲಿ ಏನೇನು ಚೇಂಜಸ್ ಆಗುತ್ತೆ? ಕೆಮಿಕಲ್ ಚೇಂಜ್ ಆಗಬೇಕು ಅಂದರೆ ಕೆಮಿಕಲ್ ಚೇಂಜ್ ಅಂತ ಕರಿಬೇಕು ಅಂದರೆ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು? ಇಫ್ ವಿ ಹ್ಯಾವ್ ಟು ಕಾಲ್ ಅ ಚೇಂಜ್ ಆಸ್ ಅ ಕೆಮಿಕಲ್ ಚೇಂಜ್ ಇಟ್ ಶುಡ್ ಫಾಲೋ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ವಾ? ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ ಮಾತ್ರ ಅದನ್ನು ನಾವು ಕೆಮಿಕಲ್ ಚೇಂಜ್ ಅಂತೀವಿ. ಮೊದಲನೇದು ಯಾವುದು? ಅಲ್ಲಿ ಬರ್ದಿರೋದು ನೋಡಬೇಡಿ, ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗಿರಬೇಕಲ್ವಾ? ದ ಮೇನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೆಮಿಕಲ್ ಚೇಂಜಸ್ ಫಾರ್ಮೇಷನ್ ಆಫ್ ನ್ಯೂ ಸಬ್ಸ್ಟೆನ್ಸ್. ಅದರ ಜೊತೆಗೆ ಇನ್ನೊಂದು 4 ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಾವೆ. ಅದು ಯಾವುದು? ಸ್ಟೇಟ್ ಅಂದ್ರೇನು? ಇಲ್ಲಿ ಸಾಲಿಡ್ ಸ್ಟೇಟ್ ಇದ್ದಿದ್ದು ಗೇಷಿಯಸ್ ಸ್ಟೇಟ್ ಆಗ್ತಾ ಇದೆ. ಸಿ ವಾಟ್ ವಿ ಟುಕ್ ಮ್ಯಾಗ್ನೀಷಿಯಮ್ ರಿಬ್ಬನ್. ನಾವು ಮ್ಯಾಗ್ನೀಷಿಯಮ್ ರಿಬ್ಬನ್ ತೊಗೊಂಡ್ವಲ್ವಾ, ಅದು ಯಾವ ಸ್ಟೇಟಲ್ಲಿತ್ತು? ಅದು ಸಾಲಿಡ್ ಸ್ಟೇಟಲ್ಲಿತ್ತು. ಬಟ್ ಬರ್ನ್ ಆದಮೇಲೆ ಪ್ರೊಡ್ಯೂಸ್ ಆಗಿರೋ ಮ್ಯಾಗ್ನೀಷಿಯಮ್ ಆಕ್ಸೈಡ್ ಗೇಷಿಯಸ್ ಸ್ಟೇಟಲ್ಲಿತ್ತು. ಸೊ ದೆರ್ ಇಸ್ ಚೇಂಜ್ ಇನ್ ಸ್ಟೇಟ್. ಸೆಕೆಂಡ್ ಒನ್, ಕಲರ್. ಸೊ ನಾವು ತೊಗೊಂಡಿದ್ದು ಗ್ರೇ ವೈಟಿಶ್ ಕಲರ್ ಇತ್ತು, ಬಟ್ ಫ್ಯೂಮ್ಸ್ ಫುಲ್ಲು ವೈಟಿಶ್ ಸ್ಮೋಕ್ ಕಲರ್ ಇರುತ್ತೆ. ಓಕೆನಾ? ಸೊ ಕಲರ್ ಚೇಂಜ್ ವಿಲ್ ಬಿ ದರ್. ನೆಕ್ಸ್ಟ್ ಟೆಂಪರೇಚರ್ ಚೇಂಜ್. ನಾವು ತೊಗೊಂಡಿದ್ದ ಐಟಮ್ ಏನಿತ್ತು? ಕೋಲ್ಡ್ ಆಗಿತ್ತು, ನಾರ್ಮಲ್ ಟೆಂಪರೇಚರಲ್ಲಿತ್ತು. ಬಟ್ ಬರ್ನ್ ಆದಮೇಲೆ ಪ್ರೊಡ್ಯೂಸ್ ಆಗಿದ್ದ ಗ್ಯಾಸು ಹಾಟ್ ಇರುತ್ತೆ. ಸೊ ಟೆಂಪರೇಚರ್ ಚೇಂಜ್. ಮತ್ತು ನಿಮಗೆ ಗೊತ್ತಿದೆ, ಎನಿಥಿಂಗ್ ಬರ್ನ್ಸ್ ಟು ಪ್ರೊಡ್ಯೂಸ್ ಹೀಟ್. ಬರ್ನ್ ಆದಾಗ ಏನು ಪ್ರೊಡ್ಯೂಸ್ ಆಗುತ್ತೆ? ತುಂಬ ಹೀಟು. ನಾವು ಕೊಟ್ಟಿರೋ ಹೀಟಿಗಿಂತ ಅದು ತುಂಬ ಜಾಸ್ತಿ ಹೀಟನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ರಿಯಾಕ್ಟೆಂಟ್ಗೂ ಪ್ರಾಡಕ್ಟಿಗೂ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಸೊ ಫೋರ್ತ್ ಒನ್, ಅ ಗ್ಯಾಸ್ ಈಸ್ ಪ್ರೊಡ್ಯೂಸ್ಡ್. ಅದನ್ನ ನಾವು ಎವಲ್ಯೂಷನ್ ಆಫ್ ಗ್ಯಾಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎವಲ್ಯೂಷನ್ ಆಫ್ ಗ್ಯಾಸ್ ಅಂದರೆ ಪ್ರೊಡಕ್ಷನ್ ಆಫ್ ಗ್ಯಾಸ್ ಅಥವಾ ಲಿಬರೇಷನ್ ಆಫ್ ಗ್ಯಾಸ್. ಯಾವ ಗ್ಯಾಸ್ ಪ್ರೊಡ್ಯೂಸ್ ಆಗ್ತಿದೆ ಈ ರಿಯಾಕ್ಷನಲ್ಲಿ? ಮ್ಯಾಗ್ನೀಷಿಯಮ್ ಆಕ್ಸೈಡ್. ಸೊ ವಿಚ್ ಆರ್ ದ characteristics of a chemical change? New substance is formed, there is change in state, there is change in color, there is change in temperature, there is change in production of gas. There is production of gas or evolution of gas. So main 5 changes na napka itkoli. Next, chemical reaction andre enu? What is chemical reaction? First let me tell you the meaning. Chemical change in which reactants form products. Chemical reaction is a chemical change in which reactants form product. ಕೆಮಿಕಲ್ ರಿಯಾಕ್ಷನ್ ಅಂದರೆ ಅದು ಕೂಡ ಕೆಮಿಕಲ್ ಚೇಂಜೇ. ಇಲ್ಲಿ ಏನಾಗುತ್ತೆ, ನಾವು ರಿಯಾಕ್ಟೆಂಟ್ಸು ಪ್ರಾಡಕ್ಟ್ಸ್ ಆಗೋದನ್ನು ತೋರಿಸ್ತೀವಿ. ಮತ್ತೆ ಹೇಳ್ತೇನೆ, ಕೆಮಿಕಲ್ ಚೇಂಜ್ ಕೆಮಿಕಲ್ ಚೇಂಜಲ್ಲಿ ನಾವೇನಾದ್ರು ರಿಯಾಕ್ಟೆಂಟ್ಸ್ ಇದ್ದಿದ್ದು ಪ್ರಾಡಕ್ಟ್ಸ್ ಆಗೋದನ್ನು ತೋರಿಸಿದ್ರೆ ಅದನ್ನ ಏನಂತ ಕರಿತೀವಿ? ಕೆಮಿಕಲ್ ರಿಯಾಕ್ಷನ್. ಸೊ ಕೆಮಿಕಲ್ ರಿಯಾಕ್ಷನ್ ಇಸ್ ಅ ಕೆಮಿಕಲ್ ಚೇಂಜ್ ಇನ್ ವಿಚ್ ರಿಯಾಕ್ಟೆಂಟ್ಸ್ ಫಾರ್ಮ್ ಪ್ರಾಡಕ್ಟ್ಸ್. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸೇಮ್ ಎಕ್ಸಾಂಪಲ್ನೇ ಯೂಸ್ ಮಾಡ್ತೀನಿ ಇಡೀ ಇವತ್ತಿನ ಸೆಷನ್ನಲ್ಲಿ. ಒಂದೇ ಎಕ್ಸಾಂಪಲ್, ಯಾಕಂದರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಅವಾಗ. ಸೊ ಮೆಗ್ನೀಷಿಯಮ್ ಬರ್ನ್ಸ್ ವಿತ್ ಆಕ್ಸಿಜನ್. ಆಕ್ಸಿಜನ್ ಎಲ್ಲಿತ್ತು? ಏರಲ್ಲಿ ಅಲ್ವಾ? ಸೊ ಮ್ಯಾಗ್ನೀಷಿಯಮ್ ಬರ್ನ್ಸ್ ವಿತ್ ಆಕ್ಸಿಜನ್ ಟು ಪ್ರೊಡ್ಯೂಸ್ ಮ್ಯಾಗ್ನೀಷಿಯಮ್ ಆಕ್ಸೈಡ್. ಇದನ್ನ ನಾನು ರಿಯಾಕ್ಷನ್ ಅಂತ ಕರಿಬೋದು. ಯಾಕೆಂದರೆ 2 ರಿಯಾಕ್ಟೆಂಟ್ಸ್ ಇದೆ. ಕಾಣಿಸ್ತಿದೆಯಾ? ರಿಯಾಕ್ಟೆಂಟ್ಸ್ ಅಂದರೆ ರಿಯಾಕ್ಷನ್ನ ಸ್ಟಾರ್ಟಿಂಗಲ್ಲಿ ಇರ್ತವೆ, ಮ್ಯಾಗ್ನೀಷಿಯಮ್ ಆ್ಯಂಡ್ ಆಕ್ಸಿಜನ್.
ಇಲ್ಲಿ ಮ್ಯಾಗ್ನೀಷಿಯಮ್ ಆ್ಯಂಡ್ ಆಕ್ಸಿಜನ್ ಏನು ರಿಯಾಕ್ಟೆಂಟ್ಸ್, ಅವೆರಡು ರಿಯಾಕ್ಟ್ ಆಗಿ ಏನು ಪ್ರೊಡ್ಯೂಸ್ ಮಾಡುತ್ತೆ, ಮ್ಯಾಗ್ನೀಷಿಯಮ್ ಆಕ್ಸೈಡ್, ಅದು ಪ್ರಾಡಕ್ಟ್ ಅಲ್ವಾ. ಮ್ಯಾಗ್ನೀಷಿಯಮ್ ಆ್ಯಂಡ್ ಆಕ್ಸಿಜನ್ ರಿಯಾಕ್ಟ್ ಟುಗೆದರ್ ಟು ಪ್ರೊಡ್ಯೂಸ್ ಮ್ಯಾಗ್ನೀಷಿಯಮ್ ಆಕ್ಸೈಡ್, ದಿ ಪ್ರಾಡಕ್ಟ್. ಸೊ ಇದನ್ನ ನಾವೇನಂತ ಕರಿತೀವಿ, ಕೆಮಿಕಲ್ ರಿಯಾಕ್ಷನ್. ಯಾಕೆ ಇದನ್ನ ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ? ವೈ ಡು ವಿ ಕಾಲ್ ದಿಸ್ ಆಸ್ ಅ ಕೆಮಿಕಲ್ ರಿಯಾಕ್ಷನ್? ಬಿಕಾಸ್ ರಿಯಾಕ್ಟೆಂಟ್ಸ್ ಆರ್ ಫಾರ್ಮಿಂಗ್ ಪ್ರಾಡಕ್ಟ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್. ಅರ್ಥ ಆಯಿತು ಅನ್ಕೋತೇನೆ. ಎಕ್ಸಾಮಲ್ಲಿ ಅವರೇನಾರು ವಾಟ್ ಈಸ್ ರಿಯಾಕ್ಟೆಂಟ್ಸ್, ವಾಟ್ ಆರ್ ರಿಯಾಕ್ಟೆಂಟ್ಸ್ ಅಂತ ಕೇಳಿದರೆ, ದ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಪ್ರೆಸೆಂಟ್ ಎಟ್ ದ ಸ್ಟಾರ್ಟಿಂಗ್ ಆಫ್ ದ ಕೆಮಿಕಲ್ ರಿಯಾಕ್ಷನ್. ಅಂದರೆ ಕೆಮಿಕಲ್ ರಿಯಾಕ್ಷನ್ ಸ್ಟಾರ್ಟ್ ಆಗಬೇಕಾದ್ರೆ ಯಾವ ಮೆಟೀರಿಯಲ್ಸ್ ಇರ್ತಾವೋ ಅವನ್ನೇನಂತ ಕರಿತೀವಿ, ಅಂದರೆ ಯಾವ ಕೆಮಿಕಲ್ ಸಬ್ಸ್ಟೆನ್ಸಸ್ ಇರ್ತಾವೋ ಅದನ್ನು ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ಪ್ರಾಡಕ್ಟ್? ಪ್ರಾಡಕ್ಟ್ ಈಸ್ ದ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ಡ್. ಇಲ್ಲಿ ನ್ಯೂ ಅನ್ನೋ ಪದ ಬರೀಲೇಬೇಕು. ವಾಟ್ ಈಸ್ ಪ್ರಾಡಕ್ಟ್? ಪ್ರಾಡಕ್ಟ್ ಈಸ್ ಅ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ಡ್ ವೆನ್ ರಿಯಾಕ್ಟೆಂಟ್ಸ್ ರಿಯಾಕ್ಟ್. ಪ್ರಾಡಕ್ಟ್ ಈಸ್ ದ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ಡ್ ಎಟ್ ದ ಎಂಡ್ ಆಫ್ ದ ರಿಯಾಕ್ಷನ್ ವೆನ್ ದ ರಿಯಾಕ್ಟೆಂಟ್ಸ್ ರಿಯಾಕ್ಟ್. ಅಂದರೆ ಪ್ರಾಡಕ್ಟ್ ಅಂದ್ರೇನು, ಅದು ನ್ಯೂ ಸಬ್ಸ್ಟೆನ್ಸ್ ಆಗಿರುತ್ತೆ. ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಆದಮೇಲೆ, ಅಂದರೆ ಕೆಮಿಕಲ್ ರಿಯಾಕ್ಷನ್ನ ಕೊನೆಗೆ ಪ್ರೊಡ್ಯೂಸ್ ಆಗುತ್ತೆ. ರಿಯಾಕ್ಟೆಂಟ್ಸ್ ಸ್ಟಾರ್ಟಿಂಗಲ್ಲಿರುತ್ತೆ, ಬಟ್ ಕೊನೆಗೆ ಪ್ರಾಡಕ್ಟ್ ಇರುತ್ತೆ. ಸೊ ನೆಕ್ಸ್ಟ್ ನೋಡೋಣ, ವರ್ಡ್ ರಿಯಾಕ್ಷನ್ ಅಂದರೆ ಏನು? ವಾಟ್ ಈಸ್ ವರ್ಡ್ ಕೆಮಿಕಲ್ ರಿಯಾಕ್ಷನ್ ಅಥವಾ ಕೆಮಿಕಲ್ ವರ್ಡ್ ರಿಯಾಕ್ಷನ್? ಇಲ್ಲಿ ನಾವು ಮ್ಯಾಗ್ನೀಷಿಯಮ್ ಆಕ್ಸಿಜನ್, ಮ್ಯಾಗ್ನೀಷಿಯಮ್ ಆಕ್ಸೈಡ್ ಅಂದರೆ ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ನ ವರ್ಡ್ಸಲ್ಲಿ ಬರೆದಿದ್ದೀವಿ. ಯಾವುದೇ ಸಿಂಬಲ್ ಆಗಲಿ ಫಾರ್ಮುಲಾ ಯೂಸ್ ಮಾಡಿಲ್ಲ. ವಾಟ್ ಈಸ್ ವರ್ಡ್ ರಿಯಾಕ್ಷನ್? ಇಟ್ ಈಸ್ ರೆಪ್ರೆಸೆಂಟಿಂಗ್ ಅ ರಿಯಾಕ್ಷನ್ ಯೂಸಿಂಗ್ ನೇಮ್ಸ್ ಆಫ್ ದ ಕೆಮಿಕಲ್ಸ್. ಐ ರಿಪೀಟ್, ವಾಟ್ ಈಸ್ ವರ್ಡ್ ರಿಯಾಕ್ಷನ್? ವರ್ಡ್ ರಿಯಾಕ್ಷನ್ ಈಸ್ ಅ ರಿಯಾಕ್ಷನ್ represented by using names of the chemicals. ಓಕೆ, ಇಲ್ಲಿ ನಾವು ನೇಮ್ನ ಬರೆದಿರ್ತೀವಿ ಅಷ್ಟೇ, ಸಿಂಬಲ್ ಆಗಲಿ ಫಾರ್ಮುಲಾನ ಯೂಸ್ ಮಾಡಿರಲ್ಲ. ಸೊ ಇದು ವರ್ಡ್ ರಿಯಾಕ್ಷನ್ನ ಲೋವರ್ ಕ್ಲಾಸಲ್ಲಿ, ಅಂದರೆ ನೀವು 6th 7th 8th ಅಲ್ಲೆಲ್ಲ ಯೂಸ್ ಮಾಡ್ತೀವಿ. ಬಟ್ ಹೈಯರ್ ಕ್ಲಾಸ್ ಹೋಗ್ತಾ ಹೋಗ್ತಾ ನಾವು ವರ್ಡ್ ರಿಯಾಕ್ಷನ್ನ ಬರೆಯಲ್ಲ. ಯಾಕೆ ಅಂದರೆ ಇಷ್ಟು ಉದ್ದ ಬರೆಯೋಕ್ಕೆ ಟೈಮ್ ಬೇಕಲ್ವಾ? ಎಷ್ಟು ಅಕ್ಷರ ಬರಿತೀವಿ ನೋಡಿ. ಒಂದು 25ರಿಂದ 28 ಅಕ್ಷರ ಬರೀಬೇಕು ಒಂದು ರಿಯಾಕ್ಷನ್ ಬರೆಯೋಕ್ಕೆ ಅಲ್ವಾ? ಎಷ್ಟೊಂದು ಸಮಯ ವೇಸ್ಟ್ ಆಗುತ್ತೆ. ಹಾಗಾಗಿ ಸೈಂಟಿಸ್ಟು ಸಿಂಬಲ್ಸು ಮತ್ತು ಫಾರ್ಮುಲೆನ ಕಂಡುಹಿಡ್ದಿದ್ದಾರೆ. ಸೊ ವರ್ಡ್ ರಿಯಾಕ್ಷನ್ ಅಂದರೆ ಏನು? ಬರೀ ವರ್ಡ್ಸ್ ಯೂಸ್ ಮಾಡ್ತೀವಿ, ಸಿಂಬಲ್ ಫಾರ್ಮುಲಾ ಯೂಸ್ ಮಾಡಲ್ಲ. ಪ್ಲಸ್ಸು ಮತ್ತು ಆರೋ ಮಾರ್ಕ್ಗಳು ಬಿಟ್ಟರೆ ಬೇರೆ ಏನು ಸಿಂಬಲ್ಸ್ ಇರಲ್ಲ. ಓಕೆ, ನೆಕ್ಸ್ಟ್. ಹಾಗಾದರೆ ನಾವು ವರ್ಡ್ ರಿಯಾಕ್ಷನ್ ಬದಲು ಏನು ಯೂಸ್ ಮಾಡ್ಬೋದು? ವಿ ಕ್ಯಾನ್ ಯೂಸ್ ಕೆಮಿಕಲ್ ಈಕ್ವೇಷನ್. ಆ ವರ್ಡ್ ರಿಯಾಕ್ಷನ್ ಕಷ್ಟ ಆಗುತ್ತೆ ಅಂತಲೇ ಕೆಮಿಕಲ್ ಈಕ್ವೇಷನ್ನ ಯೂಸ್ ಮಾಡ್ತೀವಿ. ಆ ಕೆಮಿಕಲ್ ಈಕ್ವೇಷನ್ ಅಂದ್ರೇನು? ಕೆಮಿಕಲ್ ಈಕ್ವೇಷನ್ ಈಸ್ ರೆಪ್ರೆಸೆಂಟಿಂಗ್ ದ ರಿಯಾಕ್ಷನ್. ನಾನು ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀನಿ, ಎಲ್ಲ ವರ್ಡ್ಸ್ ಯೂಸ್ ಮಾಡಿಲ್ಲ. ಕೆಮಿಕಲ್ ಈಕ್ವೇಷನ್ ಈಸ್ ದಿ ರೆಪ್ರೆಸೆಂಟಿಂಗ್ ಆಫ್ ರಿಯಾಕ್ಷನ್ ಯೂಸಿಂಗ್ ಫಾರ್ಮುಲೆ ಆ್ಯಂಡ್ ಸಿಂಬಲ್ಸ್. ಮತ್ತೆ ಹೇಳ್ತೀನಿ, ಕೆಮಿಕಲ್ ಈಕ್ವೇಷನ್ ಈಸ್ the representation of reaction using formulae and symbols. ಅಂದರೆ ಒಂದು ರಿಯಾಕ್ಷನ್ ಇಲ್ಲಿ ನೋಡಿದ್ವಲ್ವಾ, ರಿಯಾಕ್ಷನ್ ಇಲ್ಲೂ ಕೂಡ ಬರೆದಿದ್ದೀನಿ, ಕೆಳಗೆ ರಿಯಾಕ್ಷನ್ ಬರೆದಿದ್ದೀನಲ್ವಾ. ಇದೇ ರಿಯಾಕ್ಷನ್ನ ನಾವು ಫಾರ್ಮುಲೆ ಮತ್ತು ಸಿಂಬಲ್ಸ್ ಯೂಸ್ ಮಾಡಿ ಬರೆದ್ರೆ ಅದನ್ನೇನಂತ ಕರಿತೀವಿ? ಕೆಮಿಕಲ್ ಈಕ್ವೇಷನ್. ಸರ್ ಫಾರ್ಮುಲಾ ಅಂದರೆ ಗೊತ್ತು, ಫಾರ್ಮುಲೆ ಅಂದ್ರೇನು? ತುಂಬ ಜನಕ್ಕೆ ಗೊತ್ತಿರುತ್ತೆ. ಫಾರ್ಮುಲಾ ಸಿಂಗ್ಯುಲರ್, ಫಾರ್ಮುಲೆ ಪ್ಲೂರಲ್. ಯಾಕಂದರೆ ತುಂಬ ದೊಡ್ಡ ಫಾರ್ಮುಲೆ ಬರಿಬೇಕಲ್ವಾ? ನಾವು ರಿಯಾಕ್ಟೆಂಟ್ಸಲ್ಲೂ ಬರಿಬೇಕು, ಪ್ರಾಡಕ್ಟ್ಸಲ್ಲೂ ಬರಿಬೇಕು. ಹಾಗಾಗಿ ಪ್ಲೂರಲ್ ಆಫ್ ಫಾರ್ಮುಲಾ ಈಸ್ ಫಾರ್ಮುಲೆ, FORMULAE. ಗ್ರೀಕ್ ವರ್ಡ್ಸಲ್ಲೆಲ್ಲ AE ಅಂತ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಆ್ಯಂಡ್ ಸಿಂಬಲ್ಸ್ ಕೂಡ ಯೂಸ್ ಮಾಡ್ತೀವಿ. ಸರ್ ಯಾಕೆ ಸರ್ ಸಿಂಬಲ್ಸ್ ಯೂಸ್ ಮಾಡಬೇಕು ಅಂದರೆ, ಎಲಮೆಂಟ್ಸ್ನ ಅಂದರೆ ಆಟಮ್ಗಳನ್ನ ಯಾವ ರೀತಿ ಬರಿತೀರಾ? ಸಿಂಬಲಲ್ಲಿ. ಬಟ್ ಮಾಲಿಕ್ಯೂಲ್ನ ಫಾರ್ಮುಲಾ. ಮತ್ತೆ ಹೇಳ್ತೀನಿ, ಆಟಮ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಸಿಂಬಲ್. ಆಟಮ್ಸ್ನ ಬರಿತೀವಲ್ಲ, HONA CA, ಇದೆಲ್ಲ ಬರೀ ಆಟಮ್ಸ್ನ ರೆಪ್ರೆಸೆಂಟ್ ಮಾಡೋದಾದರೆ ಸಿಂಬಲ್. ಬಟ್ ಮಾಲಿಕ್ಯೂಲ್ಸ್ನ ರೆಪ್ರೆಸೆಂಟ್ ಮಾಡೋದಿದ್ರೆ ಯಾವ್ಯಾವುದು ಮಾಲಿಕ್ಯೂಲ್ಸು? O2, O3, H2O, H2SO4, ಇವೆಲ್ಲ ಫಾರ್ಮುಲೆಗಳು. ಓಕೆನಾ? ಸೊ ಇಲ್ಲಿ ಕೆಳಗೆ ಬರೆದಿರೋ ರಿಯಾಕ್ಷನ್ನ ಕೆಮಿಕಲ್ ಈಕ್ವೇಷನ್ ಆಗಿ ಬರೆದು ನೋಡೋಣ ಹೇಗೆ ಬರುತ್ತೆ ಅಂತ. ಲೆಟ್ ಅಸ್ ಸಿ ಹೌ ದ ಗಿವನ್ ರಿಯಾಕ್ಷನ್, ದಟ್ ಈಸ್ ವರ್ಡ್ ರಿಯಾಕ್ಷನ್, ಕ್ಯಾನ್ ಬಿ ರಿಟರ್ನ್ ಇಂಟು ಕೆಮಿಕಲ್ ಈಕ್ವೇಷನ್.
ಹೇಗೆ ಬರಿಬೋದು? ವಾಟ್ ಈಸ್ ದ ಸಿಂಬಲ್ ಫಾರ್ ಮ್ಯಾಗ್ನೀಷಿಯಮ್? Mg. ಇದನ್ನು ಸಿಂಬಲ್ ಅಂತ ಕರಿತೀವಿ, ಫಾರ್ಮುಲಾ ಅನ್ನಲ್ಲ. ಓಕೆ, ನೆಕ್ಸ್ಟ್ ಆಕ್ಸಿಜನ್ಸ್ ಫಾರ್ಮುಲಾ. ಯಾಕೆ ಅಂದರೆ ಅದು ಮಾಲಿಕ್ಯೂಲ್. ಆಕ್ಸಿಜನ್ ಯಾವತ್ತೂ ಸಿಂಗಲ್ ಆಗಿರಲ್ಲ, ಅದು ಮಿಂಗಲ್ ಆಗಿರುತ್ತೆ. ಆಕ್ಸಿಜನ್ ಇಸ್ ನಾಟ್ ಸಿಂಗಲ್, ಇಟ್ ಆಲ್ವೇಸ್ ಮಿಂಗಲ್ ಅಂತೀವಿ ಸಿಂಪಲ್ ಆಗಿ. O2. ಮ್ಯಾಗ್ನೀಷಿಯಮ್ ಇಸ್ Mg, ಆಕ್ಸಿಜನ್ ಇಸ್ O2. ಅದು ಏನು ಪ್ರಾಡಕ್ಟ್ನ ಕೊಡುತ್ತೆ? ಮ್ಯಾಗ್ನೀಷಿಯಮ್ ಆಕ್ಸೈಡ್, MgO. ವಾಟ್ ಈಸ್ ದ ಪ್ರಾಡಕ್ಟ್ ಫಾರ್ಮ್ಡ್? MgO. ಎಮ್ ಕ್ಯಾಪಿಟಲ್, ಜಿ ಸ್ಮಾಲ್ ಬರೀಬೇಕು, ಓ ಕ್ಯಾಪಿಟಲ್ಲೇ ಬರೀಬೇಕು, ಯಾಕಂದರೆ ಅದು ಡಿಫ್ರೆಂಟ್ ಎಲಮೆಂಟ್. ಸೊ ತುಂಬ ಬರೆಯೋದ್ರಲ್ಲಿ ಮಿಸ್ಟೇಕ್ ಮಾಡ್ತೀರಾ, ಓದೋದು ಈಸಿ, ಬಹ್ಯಾಟ್ ಹೊಡೆದು ಬಿಡ್ತೀರಾ, ಅಥವಾ ಪ್ರಾಕ್ಟೀಸ್ ಮಾಡ್ತೀರಾ, ಕಷ್ಟಪಡ್ತೀರಾ ಗೊತ್ತು, ಬಟ್ ಸ್ಮಾರ್ಟ್ ವರ್ಕ್ ಮಾಡಬೇಕು, ಎಲ್ಲೂ ತಪ್ಪಾಗ್ದಲೇ ಇರೋ ಹಂಗೆ. ಓಕೆ, ಅದಕ್ಕೆ ಕಾಮನ್ ಸೆನ್ಸ್ ಇರಬೇಕು, ಅಂದರೆ ಬೇಸಿಕ್ಸ್ ಚೆನ್ನಾಗಿ ಗೊತ್ತಿರಬೇಕು. ಯಾವ್ದು ಸ್ಮಾಲು, ಯಾವ್ದು ಬಿಗ್ಗು, ಓಕೆ, ಯಾವ ಸೈಡಲ್ಲಿ ಬರೀಬೇಕು, ಕೆಳಗೆ ಬರೀಬೇಕಾ, ಮೇಲ, ಎಲ್ಲ ಗೊತ್ತಿರಬೇಕು. ಕೆಲವ್ರು ಏನು ಮಾಡ್ತಾರೆ, ಓ ಬರೀತಾರೆ, 2 ಇನ್ನೆಲ್ಲೋ ಪಕ್ಕದಲ್ಲಿ ಬರೆದಿರ್ತಾರೆ, ಅಥವಾ ಮೇಲ್ ಬರೀತಾರೆ, ಒಂದೊಂದು ಸೈಡ್ 20 ಕಂಡಂಗೆ ಕಾಣುತ್ತೆ, ಇಲ್ಲ O² ಕಂಡಂಗೆ ಕಾಣುತ್ತೆ. ಆ ರೀತಿ ಮಾಡಬಾರ್ದು. ಗೊತ್ತಾಯ್ತಾ? ವಾಟ್ ಈಸ್ ಕೆಮಿಕಲ್ ಇಕ್ವೇಷನ್? ಇಟ್ ಈಸ್ ರೆಪ್ರೆಸೆಂಟಿಂಗ್ ದ ರಿಯಾಕ್ಷನ್ ಬೈ ಯೂಸಿಂಗ್ ಫಾರ್ಮುಲಾ ಆ್ಯಂಡ್ ಸಿಂಬಲ್ಸ್ ಮತ್ತು ಫಾರ್ಮುಲಾ ಯೂಸ್ ಮಾಡಿ ಬರೆದ್ರೆ ಅದನ್ನ ಈಕ್ವೇಷನ್ ಅಂತೀವಿ. ಒಂದು ಎಕ್ಸಾಂಪಲ್ ಕೂಡ ನೋಡಿದ್ವಿ. ನೆಕ್ಸ್ಟ್, ಈಗ ಅದೇ ರಿಯಾಕ್ಷನ್ನ ತೊಗೊಂಡು ಈಕ್ವೇಷನ್ನು ಬರ್ದಾಯಿತು. ಆ ಈಕ್ವೇಷನ್ನಲ್ಲಿ ನೋಡೋಣ. ನಾನು ಅಂಡರ್ಲೈನ್ ಮಾಡಿದ್ದೀನಿ ಬ್ಲ್ಯಾಕಲ್ಲಲ್ವಾ, Mg+O2ಗೊಂದು ಅಂಡರ್ಲೈನು ನೋಡಿ, ಇರಲಿ, ಲೈನ್ ಹಾಕಿದ್ದೀನಲ್ವಾ. ಅದೇ ರೀತಿ ಈ ಕಡೆ ಒಂದು ಲೈನ್ ಹಾಕಿದ್ದೀನಿ, MgO ಕೆಳಗೆ ಕಾಣಿಸ್ತಿದ್ಯಾ? ಓಕೆ, ಯಾಕೆ ಅಂದರೆ ಅದು ರಿಯಾಕ್ಟೆಂಟ್ಸ್ ಯಾವುದು? ನಿಮ್ಮ ಲೆಫ್ಟ್ ಸೈಡಿಗೆ Mg+O2 ರಿಯಾಕ್ಟೆಂಟ್ಸ್, ಅದೇ ರೀತಿ MgO ಪ್ರಾಡಕ್ಟ್ಸ್ ಅಲ್ವಾ. ಈಗ ನೋಡೋಣ, ರಿಯಾಕ್ಟೆಂಟ್ ಸೈಡ್ ಮಾತ್ರ ನೋಡಿ. ಎಷ್ಟು ಮ್ಯಾಗ್ನೀಷಿಯಮ್ ಇದೆ? 1 ಅಲ್ವಾ. ಎಷ್ಟಿದೆ? 1. ಆಕ್ಸಿಜನ್ ಆಟಮ್ಸ್ ಎಷ್ಟಿದೆ? 2. ಸರ್ ಒಂದೇ ಅಲ್ವಾ ಅನ್ಬೇಡಿ, ನಾನು ಆಟಮ್ಸ್ ಕೇಳ್ತಾ ಇರೋದು. ಯಾವತ್ತೂ ನಾವು ಆಟಮ್ಸ್ನ ನೋಡಬೇಕು. ಹೌ ಮೆನಿ ಮ್ಯಾಗ್ನೀಷಿಯಮ್ ಆಟಮ್ಸ್ ಆರ್ ದೇರ್ ಇನ್ ದ ರಿಯಾಕ್ಟೆಂಟ್ ಸೈಡ್? 1. ಹೌ ಮೆನಿ ಆಕ್ಸಿಜನ್ ಆಟಮ್ಸ್ ಆರ್ ದೇರ್ ಇನ್ ದ ರಿಯಾಕ್ಟೆಂಟ್ ಸೈಡ್? 2 ಅಲ್ವಾ. ಈಗ ಪ್ರಾಡಕ್ಟ್ ಕಡೆಗೆ ಹೋಗೋಣ. ರಿಯಾಕ್ಟೆಂಟ್ ಕಡೆ ನೋಡಾಯಿತು. Product side MgO. How many magnesium atoms are there? Only 1 magnesium atom, and oxygen only 1. So product has 1 magnesium atom and 1 oxygen atom. But ಆದರೆ ಇಲ್ಲಿ ನೋಡಿ, ರಿಯಾಕ್ಟೆಂಟ್ ಸೈಡಲ್ಲಿ ಎಷ್ಟು ಆಕ್ಸಿಜನ್ ಇತ್ತು? 2. How many oxygen atoms were there in the reactant side? 2. But in product side there is only 1 oxygen. It's not equal ಇಲ್ಲ ನೋಡಿ. ಈಕ್ವಲ್ಸ್ ಮೇಲೆ ಒಂದು ಇಂಟು ಹಾಕಿದ್ದೀನಿ, ಅಂದರೆ ಕ್ರಾಸ್ ಹಾಕಿದೆ, ಹಂಗಂದ್ರೇನು? ಇಟ್ಸ್ ನಾಟ್ ಈಕ್ವಲ್. ಈ ರೀತಿ ಬ್ಯಾಲೆನ್ಸ್ ಆಗದಲೇ ಇರೋ, ಬ್ಯಾಲೆನ್ಸ್ ಆಗಿಲ್ಲ ಅಲ್ವಾ, ರಿಯಾಕ್ಟೆಂಟ್ಸ್ ಆರ್ ನಾಟ್ ಬ್ಯಾಲೆನ್ಸ್ಡ್ ವಿತ್ ಪ್ರಾಡಕ್ಟ್ಸ್. ಇದನ್ನು ನಾವೇನಂತ ಕರಿತೀವಿ? ಸ್ಕೆಲಿಟಲ್ ಈಕ್ವೇಷನ್. ವಾಟ್ ಡು ವಿ ಕಾಲ್ ದಿಸ್? ಸ್ಕೆಲಿಟಲ್ ಈಕ್ವೇಷನ್. ಬರೀ ಮೂಳೆ ಇದ್ದಂಗೆ, ಚರ್ಮ ಮಾಂಸ ಇಲ್ಲ, ಹಾಗೆ skeletal equation. What is skeletal equation? An unbalanced equation. Imbalanced equation annalla, imbalanced equation. Okay, an equation which do not have equal number of atoms of an element in reactant side to that of product side. ಹಂಗಂದ್ರೆ ಏನು? ಯಾವುದೇ ಎಲಿಮೆಂಟ್ ತೊಗೊಂಡ್ರೆ ರಿಯಾಕ್ಟೆಂಟ್ ಸೈಡಲ್ಲಿ ಎಷ್ಟಿದೆಯೋ ಅಷ್ಟೇ ಪ್ರಾಡಕ್ಟ್ ಸೈಡಲ್ಲಿ ಇಲ್ಲ ಅಂದರೆ ಅದನ್ನ ಏನಂತ ಕರಿತೀವಿ? ಸ್ಕೆಲಿಟಲ್ ಈಕ್ವೇಷನ್. ಮತ್ತೊಮ್ಮೆ ಇಂಗ್ಲೀಷಲ್ಲಿ ಹೇಳ್ತೀನಿ. ಸ್ಕೆಲಿಟಲ್ ಈಕ್ವೇಷನ್ ಈಸ್ ಅನ್ ಕೆಮಿಕಲ್ ಈಕ್ವೇಷನ್ ವೇರ್ ಆಟಮ್ಸ್ ಆಫ್ ಅನ್ ಎಲಿಮೆಂಟ್ ಆರ್ ನಾಟ್ ಈಕ್ವಲ್ ಆನ್ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಸೈಡ್. ಮತ್ತೆ ಹೇಳ್ತೀನಿ, ಆಟಮ್ಸ್ ಆಫ್ ಅನ್ ಎಲಿಮೆಂಟ್ ಆರ್ ನಾಟ್ ಈಕ್ವಲ್ ಆನ್ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಸೈಡ್. ಸೊ ಇದನ್ನು ಸ್ಕೆಲಿಟಲ್ ಈಕ್ವೇಷನ್ ಈ ರೀತಿ ಬರೀಬಾರ್ದು ಯಾವತ್ತು. ಓಕೆ, ಸ್ಕೆಲಿಟನ್ ಇರಬಾರ್ದು, ಫುಲ್ಲು ಮನುಷ್ಯ ಬರಬೇಕು. ಓಕೆ, ವಿ ಶುಡ್ ನಾಟ್ ರೈಟ್ ಸ್ಕೆಲಿಟಲ್ ಈಕ್ವೇಷನ್. ಯಾವಾಗ ಬರಿತೀವಿ ಸ್ಕೆಲಿಟಲ್ ಈಕ್ವೇಷನ್ ಅಂದರೆ, ಜಸ್ಟ್ ಫಸ್ಟ್ ಯಾವಾಗಲೂ ಈ ಸ್ಕೆಲಿಟಲ್ ಈಕ್ವೇಷನ್ ಬರೆದು ಆಮೇಲೆ ಬ್ಯಾಲೆನ್ಸ್. ಯಾಕಂದರೆ ಬಯಾಟ್ ಹೊಡಿಯೋಕ್ಕಾಗುತ್ತಾ? 2, 3, 4 ಅಂತ ನಂಬರ್ಸ್ ಎಲ್ಲ ಬಯಾಟ್ ಹೊಡಿತೀವ? ವಿ ಶುಡ್ ನೆವರ್ ಬಯಾಟ್. ವಿ ವಿಲ್ ರೈಟ್ ಫಸ್ಟ್ ಸ್ಕೆಲಿಟಲ್ ಈಕ್ವೇಷನ್ ದೆನ್ ಬ್ಯಾಲೆನ್ಸ್. ಬರೀ ಸ್ಕೆಲಿಟಲ್ ಈಕ್ವೇಷನ್ ಬರೀಬಾರ್ದು. ಯು ಶುಡ್ ನಾಟ್ ಕೀಪ್ ಸ್ಕೆಲಿಟಲ್ ಈಕ್ವೇಷನ್. ಎಕ್ಸಾಮಲ್ಲಿ ಸ್ಕೆಲಿಟಲ್ ಈಕ್ವೇಷನ್ ಬರೆದಿಟ್ರೆ ಎಷ್ಟು ಮಾರ್ಕ್ಸ್ ಇರುತ್ತೋ ಅದಕ್ಕೆ
ಅದರ 50% ಕಳೀತಾರೆ. 2 ಮಾರ್ಕ್ಸ್ ಇದ್ದರೆ 1 ಮಾರ್ಕ್ಸ್ ಮಾತ್ರ ಸಿಗುತ್ತೆ, ಒಂದಿದ್ದರೆ ಹಾಫ್ ಸಿಗುತ್ತೆ. ಬಟ್ ಫಸ್ಟ್ ಸ್ಕೆಲಿಟಲ್ ಈಕ್ವೇಷನ್ನೇ ಬರೆದು ಅದನ್ನು ಬ್ಯಾಲೆನ್ಸ್ ಮಾಡಿ ಇಡಬೇಕು. ಯು ಹ್ಯಾವ್ ಟು ರೈಟ್ ಸ್ಕೆಲಿಟಲ್ ಈಕ್ವೇಷನ್ ಬಟ್ ಲೇಟರ್ ಬ್ಯಾಲೆನ್ಸ್ ಇಟ್. ಯು ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ಆ್ಯಂಡ್ ಕೀಪ್. ಲೆಟ್ ಅಸ್ ಸಿ ನೆಕ್ಸ್ಟ್, ವಾಟ್ ಈಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್? ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂದರೆ ಏನು? ಐ ವಿಲ್ ರೀಡ್ ದ ಡೆಫಿನಿಷನ್ ಫಸ್ಟ್ ಡೆಫಿನಿಷನ್ ಓದ್ತೀನಿ ಅಥವಾ ಮೀನಿಂಗ್ ಓದ್ತೀನಿ. ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಇಸ್ ಅ ಕೆಮಿಕಲ್ ಈಕ್ವೇಷನ್. ಇದನ್ನ ನೀವೇ ಬರೀಬೇಕು. ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಇಸ್ ಅ ಕೆಮಿಕಲ್ ಈಕ್ವೇಷನ್ ವೇರ್, ಇಲ್ಲಿಂದ ಡೆಫಿನಿಷನ್ ಸ್ಟಾರ್ಟ್, ವೇರ್ ನಂಬರ್ ಆಫ್ ಆಟಮ್ಸ್ ಆಫ್ an element, number of atoms of an element on reactant side is equal to that in product side. ಆಗಲೇ ಹೇಳ್ದಂಗೆ ಯಾವುದೇ ಎಲಿಮೆಂಟ್ ತಗೊಳ್ಳಿ, ಅದರ ಆಟಮ್ಸ್ ರಿಯಾಕ್ಟೆಂಟ್ ಸೈಡ್ ಇರುತ್ತೋ ಅಷ್ಟೇ ಅದರ ಆಟಮ್ಸ್ ಪ್ರಾಡಕ್ಟ್ ಸೈಡಲ್ಲೂ ಇರಬೇಕು. ಈಗ ಆಕ್ಸಿಜನ್ 3 ಆಟಮ್ ಇದ್ದರೆ ರಿಯಾಕ್ಟೆಂಟ್ ಸೈಡಲ್ಲಿ 3 ಆಟಮ್ ಇರಬೇಕು, ಪ್ರಾಡಕ್ಟ್ ಸೈಡಲ್ಲಿ ಜಾಸ್ತಿನೂ ಅಲ್ಲ ಕಡಿಮೆನೂ ಅಲ್ಲ. ಮತ್ತೊಮ್ಮೆ ಓದೋಣ. ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಈಸ್ ಅನ್ ಈಕ್ವೇಷನ್ ವೇರ್ ನಂಬರ್ ಆಫ್ ಆಟಮ್ಸ್ ಆಫ್ ಅನ್ ಎಲಿಮೆಂಟ್ ಆನ್ ರಿಯಾಕ್ಟೆಂಟ್ ಸೈಡ್ ಈಸ್ ಈಕ್ವಲ್ ಟು ದಟ್ ಎನ್ ಪ್ರಾಡಕ್ಟ್ ಸೈಡ್. ಯಾವುದೇ ಎಲಿಮೆಂಟ್ ತೊಗೊಂಡ್ರು, ಒಂದಲ್ಲ, ಆ್ಯನ್ ಎಲಿಮೆಂಟ್ ಅಂತ ಒಂದಲ್ಲ, ಯಾವುದೇ ಒಂದು ಎಲಿಮೆಂಟ್ ಆ ಟೈಮಿಗೆ ತೊಗೊಂಡ್ರೆ ಅದು ಸೇಮ್ ಇರಬೇಕು. ಅಂದರೆ ಎಲ್ಲ ಎಲಿಮೆಂಟ್ಸ್ನ ಎಲ್ಲ ಆಟಮ್ಸ್ ಕೂಡ ಈ ರೂಲ್ನ ಫಾಲೋ ಮಾಡಬೇಕು. ಕ್ವಶನ್ ಮಾರ್ಕ್ ಹಾಕಿದ್ದೀನಿ. ಅಂದರೆ ವೈ ಶುಡ್ ವಿ ಬ್ಯಾಲೆನ್ಸ್ ದ ಕೆಮಿಕಲ್ ಈಕ್ವೇಷನ್? ಈ ಕೆಮಿಕಲ್ ಈಕ್ವೇಷನ್ನ ಯಾಕೆ ಬ್ಯಾಲೆನ್ಸ್ ಮಾಡಬೇಕು? ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮ್ಯಾಟರ್ ಅಂತ ಕೇಳಿದ್ದೀರಾ? ಫಿಸಿಕ್ಸಲ್ಲಿ, ಕೆಮಿಸ್ಟ್ರಿಲಿ ಕೇಳಿರ್ತೀರ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮ್ಯಾಟರ್ ಅಂದ್ರೇನು? ಮ್ಯಾಟರ್ ಕ್ಯಾನ್ ನೀದರ್ ಬಿ ಡೆಸ್ಟ್ರಾಯ್ಡ್ ನಾರ್ ಬಿ ಕ್ರಿಯೇಟೆಡ್. ಮ್ಯಾಟರ್ ಕ್ಯಾನ್ ನೀದರ್ ಬಿ ಡೆಸ್ಟ್ರಾಯ್ಡ್ ನಾರ್ ಬಿ ಕ್ರಿಯೇಟೆಡ್ ಅಂದರೆ ಮ್ಯಾಟರ್ ಕೆನಾಟ್ ಬಿ ಡೆಸ್ಟ್ರಾಯ್ಡ್ ಆರ್ ಕ್ರಿಯೇಟೆಡ್. ನಾವು ಯಾವುದೇ ಮ್ಯಾಟರ್ನ ಕ್ರಿಯೇಟು ಮಾಡೋಕ್ಕಾಗಲ್ಲ, ಡೆಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಸರ್ ಮತ್ತು ಏನೇನೋ ಮಾಡಿದ್ದಾರೆ ಹ್ಯೂಮನ್ ಬೀಯಿಂಗ್ಸ್ ಆರ್ಟಿಫಿಷಿಯಲಿ, ಮ್ಯಾನ್ ಮೇಡ್ ಇದೆಯಲ್ಲ ಅಂದರೆ ಹಳೆ ಮ್ಯಾಟರ್ನ ಯೂಸ್ ಮಾಡ್ಕೊಂಡು ಹೊಸ ಮ್ಯಾಟರ್ ಮಾಡ್ಬೋದು. ಅನ್ನ ಮತ್ತು ಒಗ್ಗರಣೆ ಸೇರಿಸಿ ಚಿತ್ರಾನ್ನ ಮಾಡ್ಬೋದು. ಅನ್ನ ನಾವು ಮಾಡೋಕ್ಕಾಗುತ್ತಾ? ಇಲ್ಲ. ಅಂದರೆ ಮ್ಯಾಟರ್ನ ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಬರೀ ಸಬ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಈಗ ಸರ್ ಇದಕ್ಕೂ ಅದಕ್ಕೂ ಏನು ಸಂಬಂಧ? ನೀವೇನಾರೋ ಬ್ಯಾಲೆನ್ಸ್ ಇಡಲಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ದೆರ್ ಆರ್ 3 ಆಕ್ಸಿಜನ್ ಆಟಮ್ಸ್ ಇನ್ ದ ರಿಯಾಕ್ಟೆಂಟ್ ಸೈಡ್ ಬಟ್ ಓನ್ಲಿ 2 ಇನ್ ದ ಪ್ರಾಡಕ್ಟ್ ಸೈಡ್. ಅಂದರೆ ನೀವೇನು ಡೆಸ್ಟ್ರಾಯ್ಡ್ ಮಾಡಿದ್ರಿ ಅಂತ. ಬಟ್ ಲಾ ಸೇಸ್ ದಟ್ ಯು ಕೆನ್ ನಾಟ್ ಡೆಸ್ಟ್ರಾಯ್ ಆರ್ ಕ್ರಿಯೇಟ್. Oxygen atom, if it is 3 in the reactant side and it becomes 4 in the product side, you have created that. You cannot create ಅಲ್ವಾ? ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಇದ್ದಷ್ಟೇ ಇರಬೇಕು. ಅದು ಕೆಮಿಕಲ್ ರಿಯಾಕ್ಷನ್ನೇ ಆಗಲಿ, ಎಂಥ ರಿಯಾಕ್ಷನ್ನೇ ಆಗಲಿ, ಇದ್ದಷ್ಟೇ ಆಟಮ್ಸ್ ಇರಬೇಕು. ಜಾಸ್ತಿನೂ ಆಗಬಾರ್ದು ಅಂದರೆ ಕ್ರಿಯೇಟ್ ಆಗಬಾರ್ದು, ಡೆಸ್ಟ್ರಾಯ್ ಆಗಬಾರ್ದು ಅಂದರೆ ಕಡಿಮೆನೂ ಆಗಬಾರ್ದು. ಈ ರೂಲ್ನ ಫಾಲೋ ಮಾಡೋಕ್ಕೋಸ್ಕರ, ಮತ್ತು ಹೀಗೆ ಆಗೋದು ನೇಚರಲ್ಲೂ ಅಷ್ಟೇ ಅಲ್ವಾ? ನೀವು ಎಷ್ಟು ತೊಗೋತೀರೋ ಅಷ್ಟೇ ಬರುತ್ತೆ, ಬೇರೆ ಫಾರ್ಮಲ್ಲಿ ಬರುತ್ತೆ. ವಾಟ್ ಯು ಟೇಕ್ ದಟ್ ಮಚ್ ಓನ್ಲಿ ವಿಲ್ ಕಮ್ ಇನ್ ದ ಪ್ರಾಡಕ್ಟ್, ಬಟ್ ಫಾರ್ಮ್ ಮೇ ಚೇಂಜ್, ರೂಪ ಬದಲಾಗುತ್ತೆ. ಓಕೆ, ಇದನ್ನು ಗಮನದಲ್ಲಿಟ್ಕೋಬೇಕು. ಹಾಗಾಗಿ ಯಾವತ್ತೂ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ನೇ ಬರಿಬೇಕು. ನೆಕ್ಸ್ಟ್ ಎಕ್ಸಾಂಪಲ್ ಒನ್. ಅದೇ ಎಕ್ಸಾಂಪಲ್ ತೊಗೋತಾ ಇದ್ದೀನಿ. ಕೆಲವ್ರ ಮೊಬೈಲಲ್ಲಿ ಸ್ವಲ್ಪ ಬ್ಲರ್ ಆಗ್ಬೋದು, ತಲೆ ಕೆಡಿಸ್ಕೋಬೇಡಿ, ಕಾಣುತ್ತೆ. Okay, now Mg plus O2 gives MgO. Magnesium plus oxygen gives magnesium oxide ಅಲ್ವಾ? Mg plus O2 ಏನು? ರಿಯಾಕ್ಟೆಂಟ್ ಸೈಡ್. R ಅಂತ ಬರೆದಿದ್ದೀನಿ, ಕಾಣಿಸ್ತಿದೆಯಾ? ಅದು ರಿಯಾಕ್ಟೆಂಟ್ಸ್. Mg plus O ಪ್ರಾಡಕ್ಟ್ ಸೈಡ್, ಪ್ರಾಡಕ್ಟ್ P ಅಂತ ಬರೆದಿದ್ದೀನಿ. ಕೆಲವರು LHS RHS ಅಂತ ಬರೀತಾರೆ, ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್. ಅದು ತಪ್ಪಲ್ಲ, ಬಟ್ ಆ್ಯಸ್ ಎ ಕೆಮಿಸ್ಟ್ರಿ ಸ್ಟೂಡೆಂಟ್ಸ್ ನಾವು ರಿಯಾಕ್ಟೆಂಟ್ಸ್ ಮತ್ತು ಪ್ರಾಡಕ್ಟ್ಸ್ ಅಂತ ಬರೆಯೋದು ಒಳ್ಳೆಯದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎರಡೂ ಕೊಟ್ಟಿದ್ದಾರೆ. LHS ಅಂದರೆ ರಿಯಾಕ್ಟೆಂಟ್ಸ್, RHS ಅಂದರೆ ಪ್ರಾಡಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಆದರೆ ರಿಯಾಕ್ಟೆಂಟ್ಸ್ ಅಂತ ಮತ್ತು ಪ್ರಾಡಕ್ಟ್ಸ್ ಅಂತಲೇ ಬರೀರಿ ಎಕ್ಸಾಮಲ್ಲಿ, ಅದು ಒಳ್ಳೆಯದು, ಬೆಟರ್. ಸರ್ ಹೇಗೆ ಬ್ಯಾಲೆನ್ಸ್ ಮಾಡೋದು? ಸ್ಟೆಪ್ ವೈಸ್ ಹೇಳ್ಕೊಡಿ ಅಂತ ಕೇಳಿದರೆ ನಾನು ಸ್ಟೆಪ್ ವೈಸ್ ಹೇಳ್ಕೊಡ್ತಿದ್ದೀನಿ, ಗಮನ ಇಟ್ಟು ನೋಡಿ. ಫಸ್ಟು ಒಂದು ಬಾಕ್ಸ್ ಹಾಕ್ಕೋಬೇಕು. ಇದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಷ್ಟೇ, ಬರ್ತಾ ಈ ಮೆಥಡ್ ಯೂಸ್ ಮಾಡೋದು ಬೇಡ. ಓಕೆ, ಯಾಕಂದರೆ ಸ್ಟೆಪ್ಸಿಗೆ ಜಾಸ್ತಿ ಮಾರ್ಕ್ಸ್ ಕೊಡಲ್ಲ ಎಕ್ಸಾಮಲ್ಲಿ. ಇರುತ್ತೆ ಬಟ್ ತೀರಾ ಇಂಪಾರ್ಟೆಂಟ್ ನಿಮಗೆ ಆನ್ಸರ್, ಬಟ್ ಸ್ಟೆಪ್ಸ್ನ ಫಾಲೋ ಮಾಡಲೇಬೇಕು.
ಪಿ ಯು ಸಿಲೂ ಸ್ಟೆಪ್ಸ್ ಫಾಲೋ ಮಾಡೋಕ್ಕೆ ಹೇಳ್ತಾರೆ. ಬಟ್ ಪಿ ಯು ಸಿ ಸ್ಟಾರ್ಟ್ ಆದಮೇಲೆ ಅಂದರೆ ಒಂದು ಮಿಡ್ಡಲ್ಲಿ ಡೈರೆಕ್ಟ್ ಬರೆಯೋಕ್ಕೆ ಹೇಳ್ಬೋದು. ಕೆಲವು ಸ್ಕೂಲ್ ಕಾಲೇಜ್ಗಳಲ್ಲಿ ಡೈರೆಕ್ಟ್ ಬರೆಸ್ತಾರೆ. ಹಾಗಾಗಿ ನಿಮಗೆ ಡೈರೆಕ್ಟು ಗೊತ್ತಿರಬೇಕು. ಓಕೆ, ಫಸ್ಟಿಗೆ ಏನು ಮಾಡೋಣ, ಒಂದು ಬಾಕ್ಸ್ ಹಾಕೊಳ್ಳೋಣ. ಆ ಬಾಕ್ಸಲ್ಲಿ 3 ಕಾಲಮ್ ಮಾಡಬೇಕು. ಒಂದು ಎಲಿಮೆಂಟ್ಸ್ ಕಾಲಮ್, ಇನ್ನೊಂದು ರಿಯಾಕ್ಟೆಂಟ್ ಕಾಲಮ್, ಆರ್ ಅಂದರೆ ರಿಯಾಕ್ಟೆಂಟ್ ಕಾಲಮ್, ಪಿ ಅಂದರೆ ಪ್ರಾಡಕ್ಟ್ ಕಾಲಮ್. 3 ಕಾಲಮ್ ಬರೆದ್ರಾ? ಅದೇ ರೀತಿ 3 ರೋನೂ ಇರುತ್ತಲ್ವಾ? ಓಕೆ, ಫಸ್ಟು ರಿಯಾಕ್ಷನ್ನಲ್ಲಿ ಯಾವ್ಯಾವ ಎಲಿಮೆಂಟ್ ಇದೆ, ನನಗೆ ಎಲಿಮೆಂಟ್ ಮಾತ್ರ ಬೇಕು, ಮಾಲಿಕ್ಯೂಲು ಕಂಪೌಂಡು ಅವು ಯಾವೂ ಬೇಡ, ನನಗೆ ಎಲಿಮೆಂಟ್ಸ್ ಮಾತ್ರ ಬೇಕಂದರೆ ಅದರ ಆಟಮ್ಸ್ ಮಾತ್ರ ಬೇಕು ನನಗೆ. ಸೊ ನೋಡೋಣ ಯಾವ್ಯಾವ ಎಲಿಮೆಂಟ್ಸ್ ಇದೆ. ಎಮ್ ಜಿ ಅಂದರೆ ಯಾವುದು? ಮ್ಯಾಗ್ನೀಷಿಯಮ್. ಸೊ ಫಸ್ಟ್ ಬರೀರಿ ಎಲಿಮೆಂಟ್ ಕೆಳಗೆ ಏನಂತ, ಎಮ್ ಜಿ ಅಂದರೆ ಮ್ಯಾಗ್ನೀಷಿಯಮ್ ಒಂದು ಎಲಿಮೆಂಟ್. ಅದೇ ರೀತಿ ನೆಕ್ಸ್ಟ್ ಇರೋ ಎಲಿಮೆಂಟ್ ಯಾವುದು? ಆಕ್ಸಿಜನ್. ಅದನ್ನು ಬರೀರಿ. ನೆಕ್ಸ್ಟ್ ಎಷ್ಟಿದೆಯೋ ಅಷ್ಟು ಬರೀಬೇಕು. ಬಟ್ ಈ ರಿಯಾಕ್ಷನ್ನಲ್ಲಿ ಆಕ್ಸಿಜನ್ ಮತ್ತು ಮ್ಯಾಗ್ನೀಷಿಯಮ್ ಮಾತ್ರ. ಯು ಹ್ಯಾವ್ ಟು ರೈಟ್ ಆಲ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಈಕ್ವೇಷನ್. ರಿಯಾಕ್ಟೆಂಟ್ ಸೈಡು ಪ್ರಾಡಕ್ಟ್ ಸೈಡ್ ಎರಡೂ ಸೇರಿ, ಯಾಕಂದರೆ ರಿಯಾಕ್ಟೆಂಟ್ ಇರೋದೇ ಪ್ರಾಡಕ್ಟಲ್ಲಿ ಬರೋದು, ಚೇಂಜ್ ಇರಲ್ಲ. ಬಟ್ ಇಡೀ ಈಕ್ವೇಷನ್ ನೋಡಬೇಕು. ಯು ಹ್ಯಾವ್ ಟು ಸಿ ದ ಹೋಲ್ ಈಕ್ವೇಷನ್ ಆ್ಯಂಡ್ ರೈಟ್ ಆಲ್ ದ ಎಲಿಮೆಂಟ್ಸ್ ಪ್ರೆಸೆಂಟ್. ಬಟ್ ಇನ್ ದಿಸ್ ಈಕ್ವೇಷನ್ ದೆರ್ ಆರ್ ಓನ್ಲಿ 2 ಎಲಿಮೆಂಟ್ಸ್, ಮ್ಯಾಗ್ನೀಷಿಯಮ್ ಆ್ಯಂಡ್ ಆಕ್ಸಿಜನ್. ಸರಿನಾ? ಈಗ ರಿಯಾಕ್ಟೆಂಟ್ ಸೈಡಲ್ಲಿ ಎಷ್ಟಿದೆ, ಪ್ರಾಡಕ್ಟ್ ಸೈಡಲ್ಲಿ ಎಷ್ಟಿದೆ? ಫಸ್ಟ್ ರಿಯಾಕ್ಟೆಂಟ್ ಸೈಡ್. ಹೌ ಮೆನಿ ಮ್ಯಾಗ್ನೀಷಿಯಮ್ ಆರ್ ದೇರ್? 1. ಹೌ ಮೆನಿ ಮ್ಯಾಗ್ನೀಷಿಯಮ್? 1. ಹೌ ಮೆನಿ ಆಕ್ಸಿಜನ್? ನಾಟ್ 1, ಇಟ್ ಈಸ್ 2. ಆಟಮ್ಸ್ ಬರಿಬೇಕು. ಸೊ ಹೌ ಮೆನಿ ಮ್ಯಾಗ್ನೀಷಿಯಮ್? 1. ಹೌ ಮೆನಿ ಆಕ್ಸಿಜನ್? 2. ಸೊ ರಿಯಾಕ್ಟೆಂಟ್ ಸೈಡ್ ವಿಲ್ ರೈಟ್ 1 magnesium and 2 oxygen. ಸಾರಿ, ಸ್ವಲ್ಪ ಕಲರ್ಸು ಬೇರೆ ಬೇರೆ ಯೂಸ್ ಮಾಡ್ತಿರ್ತೀನಿ. ಅದು ನೆಕ್ಸ್ಟ್ ಸ್ಲೈಡ್. ಓಕೆ, ರಿಯಾಕ್ಟೆಂಟ್ ಸೈಡ್ 1 magnesium 2 oxygen. ಪ್ರಾಡಕ್ಟ್ ಸೈಡ್ ನೋಡೋಣ. MgO, that means 1 magnesium 1 oxygen. ಸರ್ 2 ಬರೆದಿದ್ದೀರಾ, ಯಾಕೆ ಅಂದರೆ ನಾನು ಬ್ಯಾಲೆನ್ಸ್ ಮಾಡಿದ್ದೀನಿ ಕೆಳಗಿಂದು. ಓಕೆ ಇಲ್ಲಿಗೆ ಹೋಗೋಣ. ಅಲ್ಲಿ ಸ್ವಲ್ಪ ತಪ್ಪಾಯಿತು, ಮತ್ತೆ ಮೊದಲಿಂದ ಹೇಳ್ಕೊಡ್ತೀನಿ. ಇದು ಇನ್ನೊಂದು ಸ್ಲೈಡು, ನೆಕ್ಸ್ಟ್ ಸ್ಟೆಪ್ ಅದು, ಈಗಲೇ ಬದಲಿಸ್ಬಿಟ್ಟೆ. ಓಕೆ ಮತ್ತೆ ನೋಡೋಣ. ರಿಯಾಕ್ಟೆಂಟ್ ಸೈಡಲ್ಲಿ ಮೆಗ್ನೀಷಿಯಮ್ ಎಷ್ಟು? 1. ಸರಿನಾ? ಕನ್ಫ್ಯೂಸ್ ಆಗಬೇಡಿ, ಸಾರಿ ತಪ್ಪಾಯ್ತದು. ಬಟ್ ಇಲ್ಲಿ ಕರೆಕ್ಟಾಗಿದೆ, ಜಾಸ್ತಿ ಏನು ತಪ್ಪಾಗಿಲ್ಲ, ಬಟ್ ತಪ್ಪಾಗಲೇಬಾರ್ದು. ಓಕೆ, ಹೌ ಮೆನಿ ಮ್ಯಾಗ್ನೀಷಿಯಮ್? 1. ಹೌ ಮೆನಿ ಆಕ್ಸಿಜನ್? 2. ಸರಿನಾ? ರಿಯಾಕ್ಟೆಂಟ್ ಸೈಡಲ್ಲಿ ಮತ್ತೊಮ್ಮೆ ನೋಡಿ, ಕರೆಕ್ಟ್. ಪ್ರಾಡಕ್ಟ್ ಸೈಡಲ್ಲಿ 1 ಮ್ಯಾಗ್ನೀಷಿಯಮ್ಮು 1 ಆಕ್ಸಿಜನ್. ಸರಿನಾ? ಇನ್ ಪ್ರಾಡಕ್ಟ್ ಸೈಡ್ ನೋಡಿ, ಹೌ ಮೆನಿ ಮ್ಯಾಗ್ನೀಷಿಯಮ್? 1. ಹೌ ಮೆನಿ ಆಕ್ಸಿಜನ್? 1. ಆದರೆ ನಮಗೆ ಬ್ಯಾಲೆನ್ಸ್ ಆಗಿದೆಯಾ? ಇಲ್ಲ ನೋಡಿ, ರೈಟ್ ಮಾರ್ಕ್ ಹಾಕಿದ್ದೀನಿ ಇದಕ್ಕೆ. ಅಂದರೆ ಏನು? ಮ್ಯಾಗ್ನೀಷಿಯಮ್ ಬ್ಯಾಲೆನ್ಸ್ ಆಗಿದೆ, 1 ರಿಯಾಕ್ಟೆಂಟ್ ಸೈಡಲ್ಲಿ 1 ಪ್ರಾಡಕ್ಟ್ ಸೈಡಲ್ಲಿ. ಆದರೆ ಆಕ್ಸಿಜನ್ 2 ರಿಯಾಕ್ಟೆಂಟ್ ಸೈಡಲ್ಲಿ ಬಟ್ 1 ಪ್ರಾಡಕ್ಟ್ ಸೈಡಲ್ಲಿ ಬ್ಯಾಲೆನ್ಸ್ ಆಗಿಲ್ಲ, ಅದಕ್ಕೆ ಇಂಟು ಮಾರ್ಕ್ ಹಾಕಿರೋದು. ಸೊ ಹಾಗಾದ್ರೆ ಏನು ಮಾಡಬೇಕು? ಈ ಥರ ಕೆಳಗೆ ಬಾಕ್ಸ್ ಹಾಕೋದೇನು ಬೇಡ. ನಾನು ಬಾಕ್ಸ್ ಯಾಕೆ ಹಾಕಿದ್ದೀನಿ ಅಂದರೆ ಅಲ್ಲಿ ಮಾತ್ರ ನಂಬರ್ ಬರೀಬೇಕು. ವೇರ್ ಐ ಹ್ಯಾವ್ ಶೋನ್ ಬಾಕ್ಸ್ ದೇರ್ ಓನ್ಲಿ ಹ್ಯಾವ್ ಟು ರೈಟ್ ದ ನಂಬರ್. ನೀವು ಬೇರೆ ಎಲ್ಲೋ ಎಮ್ ಜಿ ಕೆಳಗೆ, ಓ ಕೆಳಗೆ, ಎಮ್ ಜಿ ಮತ್ತು ಓ ಮಧ್ಯ, ಇನ್ ಬಿಟ್ವೀನ್ ಎಮ್ ಜಿ ಆ್ಯಂಡ್ ಓ, ಅಥವಾ ಬಿಲೋ ಎಮ್ ಜಿ, ಯು ಶುಡ್ ನಾಟ್ ರೈಟ್ ದ ನಂಬರ್ಸ್. ನಮಗೆ ಕ್ವಾಂಟಿಟಿ ಮಾತ್ರ ಚೇಂಜ್ ಮಾಡೋಕ್ಕೆ ಅಧಿಕಾರ ಇರೋದು. ಕಂಪೋಸಿಷನ್ ಅಂದರೆ ಅದ್ರ ಫಾರ್ಮುಲಾ ಚೇಂಜ್ ಮಾಡಬಾರ್ದು. ನೀವು Mg2O, Mg3O, MgO2 ಹೆಂಗೆಂಗೋ ಚೇಂಜ್ ಮಾಡೋಕ್ಕಾಗಲ್ಲ. ನೀವು ಕ್ವಾಂಟಿಟಿ ಮಾತ್ರ ಚೇಂಜ್ ಮಾಡ್ಬೋದು. ಓಕೆ, ಬಟ್ ಫಾರ್ಮುಲಾ ಅದು ಚೇಂಜ್ ಮಾಡೋಕ್ಕೆ ಆಗಲ್ಲ. ಸೊ ಆ ಬಾಕ್ಸ್ ಹಾಕಿರೋ ಕಡೆ ಮಾತ್ರ ಬರೀಬೇಕು. ಅಲ್ಲಿನ ಮಾಲಿಕ್ಯೂಲ್ಸ್ ಇಂಡಿಕೇಟ್ ಆಗುತ್ತಲ್ವಾ, ಅಲ್ಲಿ ನಾವೇನು ಬರಿತೀವೋ ಅಷ್ಟು ಮಾಲಿಕ್ಯೂಲ್ಸ್ ಇದೆ ಅಂತ. ಓಕೆ, ಬಟ್ ಆಟಮ್ಸ್ನ ನಾವು ಚೇಂಜ್ ಮಾಡಲ್ಲ, ಅದ್ರ ಕೆಳಗೇನೂ ಬರೆಯಲ್ಲ. ಓಕೆ, ಎಲ್ಲಿ ಚೇಂಜ್ ಮಾಡೋದು ಗೊತ್ತಾಯ್ತಾ? ಈಗ ಮಾಡೋಣ ಚೇಂಜು. ಓಕೆ, ಚೇಂಜ್ ಮಾಡಿ ಇಲ್ಲಿ ಬರೆದಿದ್ದೀನಿ. ಏನು ಚೇಂಜ್ ಮಾಡಿದೆ? 2 ಬರೆದೆ, 2 MgO. ಸರ್ ಯಾಕೆ ಬರೆದ್ರಿ? ಸೊ ಕ್ವಶನ್ ನೋಡಿ, ಫಸ್ಟು Mg ಎಷ್ಟಿತ್ತು ರಿಯಾಕ್ಟೆಂಟ್ ಸೈಡ್? ಇದರೊಳಗೆ ಬಾಕ್ಸ್ ಒಳಗೆ ನೋಡಿ, Mg 1 ಇನ್ ದ ರಿಯಾಕ್ಟೆಂಟ್ ಸೈಡ್. ಅದನ್ನು ನಾವು ಏನು ಮಾಡಬೇಕಿತ್ತು? 2 ಮಾಡಿದ್ವಿ. ಯಾಕೆ ಮಾಡಿದ್ರಿ ಸರ್ ಅಂತ ಕೇಳಿದರೆ, ವಾಪಸ್ ಹೋಗೋಣ.
ನೆಕ್ಸ್ಟ್ ಸ್ಲೈಡಲ್ಲಿ ಇಲ್ಲಿ ನೋಡಿ ಏನಿತ್ತು, ಮೆಗ್ನೀಷಿಯಮ್ ಬ್ಯಾಲೆನ್ಸ್ ಆಗಿತ್ತು, ಆದರೆ ನಾವು ಆಕ್ಸಿಜನ್ ಬ್ಯಾಲೆನ್ಸ್ ಆಗಿರಲಿಲ್ಲ. ಸರಿನಾ? 2 ಮತ್ತು 1 ಇತ್ತಲ್ವಾ? ಸೊ ಆಕ್ಸಿಜನ್ ಚೇಂಜ್ ಮಾಡಿದಾಗ ಮ್ಯಾಗ್ನೀಷಿಯಮ್ ಕೂಡ ಚೇಂಜ್ ಆಗುತ್ತೆ. ಸೊ ಎರಡನ್ನೂ ಚೇಂಜ್ ಮಾಡಿಬಿಡ್ತೀವಿ. ಹೇಗೆ ಅಂತ ನೋಡೋಣ. ಸೊ ಎಷ್ಟು ಆಕ್ಸಿಜನ್ ಇತ್ತು ರಿಯಾಕ್ಟೆಂಟ್ ಸೈಡಲ್ಲಿ? 2. ಪ್ರಾಡಕ್ಟ್ ಸೈಡಲ್ಲಿ 1. ಓಕೆ, ಅದಕ್ಕೆ ಏನು ಮಾಡಿದ್ವಿ ನಾವು, ಆಕ್ಸಿಜನ್ನ 2 ಮಾಡಬೇಕಲ್ವಾ? ನೋಡಿ, 2 ಸೈಡು 2 ಆಗಬೇಕು. ಅದಕ್ಕೆ ಏನು ಮಾಡಿದ್ವಿ, ಪ್ರಾಡಕ್ಟ್ ಸೈಡಲ್ಲಿ ಆಕ್ಸಿಜನ್ ಎಲ್ಲಿದೆ? ವೇರ್ ಇಸ್ ದ ಆಕ್ಸಿಜನ್ ಇನ್ ಪ್ರಾಡಕ್ಟ್ ಸೈಡ್? MgOನಲ್ಲೇ. ಸರ್ Mgಗೆ ಯಾಕೆ 2 ಬರೋದ್ರಿ ಅಂದರೆ, ನಾನು ಹೇಳಿದೆ ಎಲ್ಲಿ ಬರಿಬೇಕು, ಈ ಬಾಕ್ಸ್ ಹಾಕಿದ್ವಲ್ಲ, ಈ ಬಾಕ್ಸ್ ಜಾಗದಲ್ಲಿ ಮಾತ್ರ ಬರಿಬೇಕು. ಸೊ ಆಕ್ಸಿಜನ್ನಿಗೆ ಬರಿಬೇಕು ಅಂದರೆ ನಾವು ಫುಲ್ಲು MgOಗೂ ಬರಿಬೇಕು. ಸೊ 2 ಅಂತ ಹಾಕಿದ್ವಿ. ಸರಿ, ಓಕೆ ಸರ್, ಈಗೇನಾಗುತ್ತೆ ನೋಡೋಣ. ಈಗ ನೋಡಿ, ಆಕ್ಸಿಜನ್ ಎಷ್ಟಿದೆ ರಿಯಾಕ್ಟೆಂಟ್ ಸೈಡಲ್ಲಿ? 2. ಪ್ರಾಡಕ್ಟ್ ಸೈಡಲ್ಲಿ ಎಷ್ಟು? 2. ಸರ್ ಹೆಂಗೆ 2 ಅಂದರೆ, ನಾವೇನು ಬರಿತೀವೋ ಅದು ಇಡೀ ಕಂಪೌಂಡಿಗೆ ಮಲ್ಟಿಪ್ಲೈ ಆಗುತ್ತೆ. ಓಕೆನಾ? 2 MgO ಅಂದರೆ 2 ಮೆಗ್ನೀಷಿಯಮ್ 2 ಆಕ್ಸಿಜನ್ ಅಂತ ಅರ್ಥ. ನೀವು ಆಲ್ಜಿಬ್ರದಲ್ಲಿ ಫಾರ್ಮುಲಾಕ್ಕೆ ಬ್ರ್ಯಾಕೆಟ್ ಹಾಕಿ 2 ಬರೆದ್ರೆ ಇಡೀ ಬ್ರ್ಯಾಕೆಟ್ ಒಳಗಿರೋದಕ್ಕೆ ಸೇರುತ್ತಲ್ಲ, ಅದೇ ರೀತಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬ್ರ್ಯಾಕೆಟ್ ಹಾಕಿ ತೋರಿಸಿದ್ದಾರೆ. ಬಟ್ ಬರ್ತಾ ಬರ್ತಾ ನೀವು ಬ್ರ್ಯಾಕೆಟ್ ತೆಗೆದು ಬರೆಯೋದು ಕಲಿಬೇಕು. ಹಾಗಾಗಿ ನಾನು ಡೈರೆಕ್ಟ್ ತೋರಿಸ್ತಿದ್ದೀನಿ. ಸರಿ ಸರ್, ಈಗ ಆಕ್ಸಿಜನ್ ಅಂತೂ ಬ್ಯಾಲೆನ್ಸ್ ಆಯಿತು, 2 and 2. ಬಟ್ ಮೆಗ್ನೀಷಿಯಮ್ ಕತೆ, 1 ಮೆಗ್ನೀಷಿಯಮ್ ರಿಯಾಕ್ಟೆಂಟ್ ಸೈಡು, ಬಟ್ 2 ಪ್ರಾಡಕ್ಟ್ ಸೈಡಲ್ಲಿ ಆಗೋಯ್ತು ನೋಡಿ. ಸೊ ಬ್ಯಾಲೆನ್ಸ್ ಆಗಿಲ್ಲ, ಮ್ಯಾಗ್ನೀಷಿಯಮ್ ಬ್ಯಾಲೆನ್ಸ್ ಆಗಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ನೆಕ್ಸ್ಟು ನೋಡಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮ್ಯಾಗ್ನೀಷಿಯಮ್ ಕಡೆಗೂ 2 ಹಾಕ್ತೀವಿ. ರಿಯಾಕ್ಟೆಂಟ್ ಸೈಡಲ್ಲಿ ಮ್ಯಾಗ್ನೀಷಿಯಮ್ ಇದೆಯಲ್ಲ, ಇಲ್ಲೂ 2 ಹಾಕ್ತೀವಿ. ಈಗ ನೋಡಿ ಬ್ಯಾಲೆನ್ಸು, ರಿಯಾಕ್ಟೆಂಟ್ ಸೈಡಲ್ಲೂ 2, ಪ್ರಾಡಕ್ಟ್ ಸೈಡಲ್ಲೂ 2. ಆಕ್ಸಿಜನ್ ಮೊದಲೇ ಬ್ಯಾಲೆನ್ಸ್ ಆಗಿತ್ತು, ರಿಯಾಕ್ಟೆಂಟ್ ಸೈಡ್ 2, ಪ್ರಾಡಕ್ಟ್ ಸೈಡ್ 2. ಸ್ವಲ್ಪ ಕನ್ಫ್ಯೂಷನ್ಸ್ ಆಗಿರ್ಬೋದು, ಯಾಕಂದರೆ ನಾನು ಸ್ಲೈಡ್ಸ್ ಚೇಂಜ್ ಮಾಡ್ತಾ ಕೆಲವರಿಗೆ ಕನ್ಫ್ಯೂಸ್ ಆಗಿರುತ್ತೆ. ಡೋಂಟ್ ವರಿ, ಈಗ ಫುಲ್ಲು ನೋಡಿದರೆ ಅರ್ಥ ಆಗುತ್ತೆ. ನೋಡಿ ಲಾಸ್ಟಿಗೆ 2 Mg + O2 2 MgO. ಸರ್ ಬ್ಯಾಲೆನ್ಸ್ ಆಯಿತಾ ನೋಡೋಣ. ಎಷ್ಟು ಮ್ಯಾಗ್ನೀಷಿಯಮ್ ಇದೆ? 2 ರಿಯಾಕ್ಟೆಂಟ್ ಸೈಡಲ್ಲಿ. ಪ್ರಾಡಕ್ಟ್ ಸೈಡಲ್ಲಿ ಎಷ್ಟು ಮ್ಯಾಗ್ನೀಷಿಯಮ್ ಇದೆ? 2. ಆಕ್ಸಿಜನ್ ಎಷ್ಟಿದೆ? 2. ಪ್ರಾಡಕ್ಟ್ ಸೈಡಲ್ಲಿ 2. ಆ 2 ಆಕ್ಸಿಜನ್ಗೂ ಸೇರುತ್ತೆ. ಸೊ ಇದನ್ನು ನಾವು ಬ್ಯಾಲೆನ್ಸ್ಡ್ ಆಗಿದೆ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಅರ್ಥ ಆಗ್ತಿದೆಯಾ? ಹೇಗೆ ಬ್ಯಾಲೆನ್ಸು? ಈಸಿ, ಒಂದೊಂದೇ ಮಾಡ್ತಾ ಹೋಗ್ಬೇಕು. ಒಂದೊಂದು ಎಲಿಮೆಂಟ್ ತೊಗೊಳ್ಳಿ ಮಾಡಿ. ಬಟ್ ಎರಡನೇ ಎಲಿಮೆಂಟ್ ಮಾಡಿದಾಗ ಮತ್ತೆ ಚೆಕ್ ಮಾಡಬೇಕು, ಹಳೆಯದು ಚೇಂಜ್ ಆಯಿತಾ. ಆಕ್ಸಿಜನ್ ಚೇಂಜ್ ಮಾಡಿದಾಗ ಮ್ಯಾಗ್ನೀಷಿಯಮ್ ಕೂಡ ಚೇಂಜ್ ಆಗಿತ್ತು. ನೀವು ನೋಡ್ದಲ್ಲೇ ಮುಂದಕ್ಕೆ ಹೋಗೋಂಗಿಲ್ಲ. ಈ ಬಾಕ್ಸ್ ಇದೆಯಲ್ಲ, ಇದು ಸ್ಟಾರ್ಟಿಂಗಲ್ಲಿ ಮಾತ್ರ, ಆಮೇಲೆ ಚೇಂಜ್ ಮಾಡ್ಬೋದು. ಲೆಟ್ ಅಸ್ ಗೋ ಫಾರ್ ಸೆಕೆಂಡ್ ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸಾಂಪಲ್, ವಾಟ್ ಈಸ್ ದ ನೆಕ್ಸ್ಟ್ ಎಕ್ಸಾಂಪಲ್? ಅಯನ್ ರಿಯಾಕ್ಟ್ಸ್ ವಿತ್ ಸ್ಟೀಮ್. ಸರ್ ಸ್ಟೀಮ್ ಬರೆಯೋ ಬದಲು H2O ಬರ್ತಿದ್ದೀರಾ ಅಂತ ಕೇಳಬೇಡಿ. ಸ್ಟೀಮ್ದು ಫಾರ್ಮುಲಾ ಕೂಡ H2Oನೇ ಅಲ್ವಾ, ವಾಟರೇ ಅಲ್ವಾ. ನೆಕ್ಸ್ಟ್ ಅಯನ್ ರಿಯಾಕ್ಟ್ಸ್ ವಿತ್ ಸ್ಟೀಮ್ ಟು ಗಿವ್ ಅಯನ್ ಆಕ್ಸೈಡ್ Fe3O4. ಸರ್ Fe2O4 ಇದೆಯಲ್ಲ ಅಂದರೆ ಅಯನ್ ಆಕ್ಸೈಡ್ ತುಂಬ ಫಾರ್ಮ್ಗಳಿದೆ, ಇದು ಒಂದು ಫಾರ್ಮ್ Fe3O4. ನೆಕ್ಸ್ಟ್ ಹೈಡ್ರೋಜನ್. ಯಾವ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ? ಹೈಡ್ರೋಜನ್, H2. ಸೊ ರಿಯಾಕ್ಷನ್ ಈಕ್ವೇಷನ್ನ ಓದೋಣ. ಇದು ಸ್ಕೆಲಿಟಲ್ ಇಕ್ವೇಷನ್. ನಾವೇನನ್ನು ಬರೆದಿದ್ದೀವಿ? ಸ್ಕೆಲಿಟಲ್ ಇಕ್ವೇಷನ್. Fe + H2O gives Fe3O4 + H2. ಇದ್ದು ಫಸ್ಟು ಬಾಕ್ಸ್, ನಾನು ಎಲೆಮೆಂಟು ಅದೆಲ್ಲ ಕಾಲಮ್ ಹೆಸರು ಹಾಕಿಲ್ಲ, ಹಾಗೆ ಡೈರೆಕ್ಟ್. ವಿಚ್ ಆರ್ ದ ಎಲೆಮೆಂಟ್ಸ್? ಅಯನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಅಲ್ವಾ. ನೋಡಿ ಯಾವುದಿದೆ, ಯಾವ್ಯಾವ್ದು ಎಲೆಮೆಂಟ್ಸ್ ಇದೆ? ಅಯನ್, ಹೈಡ್ರೋಜನ್, ಆಕ್ಸಿಜನ್. ಅಯನ್, ಹೈಡ್ರೋಜನ್, ಆಕ್ಸಿಜನ್ ಅಲ್ವಾ. ಓಕೆ, ಸೊ ಹೌ ಮೆನಿ ಅಯನ್ ಆರ್ ದೇರ್ ಇನ್ ದ ರಿಯಾಕ್ಟೆಂಟ್ ಸೈಡ್? ಫಸ್ಟ್ ಕಾಲಮು ರಿಯಾಕ್ಟೆಂಟ್ ಸೈಡ್ದು 1 ಅಯನ್ ಅಲ್ವಾ. ಬಟ್ ಪ್ರಾಡಕ್ಟ್ ಸೈಡಲ್ಲಿ ಎಷ್ಟು ಅಯನ್ ಇದೆ ನೋಡಿ. ಪ್ರಾಡಕ್ಟ್ ಸೈಡಲ್ಲಿ ಎಷ್ಟು? 3 ಅಯನ್ ಇದೆ, Fe3. ಸೊ ಪ್ರಾಡಕ್ಟ್ ಸೈಡಲ್ಲಿ 3. ಸೊ ಒಂದು ರಿಯಾಕ್ಟೆಂಟ್ ಸೈಡಲ್ಲಿ 3, ಪ್ರಾಡಕ್ಟ್ ಸೈಡಲ್ಲಿ. ಈಗ ನೆಕ್ಸ್ಟ್ ಹೋಗೋಣ, ಹೈಡ್ರೋಜನ್. ಹೌ ಮೆನಿ ಹೈಡ್ರೋಜನ್ ಆರ್ ದೇರ್? 2 ರಿಯಾಕ್ಟೆಂಟ್ ಸೈಡಲ್ಲಿ ಎಷ್ಟು? ಹೌ ಮೆನಿ ಆರ್ ದೇರ್ ಇನ್ ರಿಯಾಕ್ಟೆಡ್ ಸೈಡ್? 2. ಬಟ್ ಪ್ರಾಡಕ್ಟ್ ಸೈಡಲ್ಲಿ ಎಷ್ಟಿದೆ? ಪ್ರಾಡಕ್ಟ್ ಸೈಡಲ್ಲೂ ಕೂಡ 2 ಹೈಡ್ರೋಜನ್. ಸೊ ಹೈಡ್ರೋಜನ್ ರಿಯಾಕ್ಟೆಂಟ್ ಸೈಡ್ 2, ಪ್ರಾಡಕ್ಟ್ ಸೈಡ್ ಆಲ್ಸೋ 2. ಆಕ್ಸಿಜನ್ ರಿಯಾಕ್ಟೆಂಟ್ ಸೈಡ್ 1, H2O ಇದೆಯಲ್ಲ ಅಲ್ಲಿ 1 ಮಾತ್ರ ಇದೆ ಅಲ್ವಾ. ಆಕ್ಸಿಜನ್ ಈಸ್ ಓನ್ಲಿ 1 ಇನ್ ರಿಯಾಕ್ಟೆಂಟ್ ಸೈಡ್.
ಬಟ್ ಇನ್ ಪ್ರಾಡಕ್ಟ್ ಸೈಡ್ 4 ಆಕ್ಸಿಜನ್, O4 ಆಕ್ಸಿಜನ್. ಸೊ 1 ಇನ್ ರಿಯಾಕ್ಟೆಂಟ್ ಸೈಡ್, 4 ಇನ್ ಪ್ರಾಡಕ್ಟ್ ಸೈಡ್ ಆಕ್ಸಿಜನ್. ಓಕೆ, ಸೊ ಬ್ಯಾಲೆನ್ಸ್ ಆಗಿಲ್ಲ. ಹೈಡ್ರೋಜನ್ ಬಿಟ್ಟರೆ ಯಾವುದೂ ಬ್ಯಾಲೆನ್ಸ್ ಆಗೇ ಇಲ್ಲ. ಸೊ ಅದಕ್ಕೇನು ಮಾಡೋಣ? ಫಸ್ಟ್ ಸ್ಟೆಪ್ ಮತ್ತೆ ರಿಯಾಕ್ಷನ್ನ ಬರ್ಕೋಬೇಕು, ಅಂದರೆ ಸ್ಕೆಲಿಟಲ್ ಇಕ್ವೇಷನ್ನ ಬರ್ಕೋಬೇಕು. ಬರಿಬೇಕಾದ್ರೆ ಒಂದು ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಪ್ರತಿ ಎಲೆಮೆಂಟ್ ಅಂದರೆ Fe ಮುಂಚೆ ಗ್ಯಾಪ್ ಬಿಟ್ಟಿದ್ದೆ, ಅಲ್ಲಿ 3 ಬರೆದಿದ್ದೀನಿ, ಅದು ಆಮೇಲೆ ನೋಡೋಣ. ಎಷ್ಟು ಮುಂಚೆ ಗ್ಯಾಪ್ ಬಿಟ್ಟಿದ್ದೀನಾ ಇಲ್ವಾ? ನೀವು ಪ್ಲಸ್ ಬರೆದು ಗ್ಯಾಪ್ ಬಿಡಲಿಲ್ಲ ಅಂದರೆ ಏನಾಗುತ್ತೆ? ಬರೆಯೋಕ್ಕಾಗಲ್ಲ, ಅಳಿಸೋದು, ಹರಿಯೋದು ಎಲ್ಲ ಆಗುತ್ತೆ. ಸೊ ಗ್ಯಾಪ್ ಬಿಡಬೇಕು. ಹಾಗೆ ನೋಡಿ ಇಲ್ಲೂ ಕೂಡ Fe3O4 ಮುಂಚೆ ಗ್ಯಾಪ್ ಬಿಟ್ಟಿದ್ದೀನಿ. ಗ್ಯಾಪ್ ಇದೆಯಾ ಇಲ್ವಾ? ಓಕೆ, 1 ನಂಬರ್ 2 ನಂಬರ್ ಬರೆಯೋಷ್ಟು ಗ್ಯಾಪ್ ಬಿಡಿ. ನೀವು ಬರೆಯೋದು ಒಂದೇ ನಂಬರ್ ಆದರೂ ಸ್ವಲ್ಪ ಜಾಸ್ತಿ ಗ್ಯಾಪ್ ಬಿಡಿ. ಮತ್ತು ನೋಡಿ ಹೈಡ್ರೋಜನ್ ಮುಂದೆನೂ ಗ್ಯಾಪ್ ಬಿಟ್ಟಿದ್ದೀನಿ. ಯಾಕೆ? ಅಲ್ಲಿ ನಂಬರ್ ಬರೀಬೇಕು. ಇದು ಕಾಮನ್ ಸೆನ್ಸ್ ಮಕ್ಕಳೇ. ಇದನ್ನು ಹೇಳ್ಕೊಡೋದಕ್ಕಿಂತ ನೀವೇ ಕಲಿಬೇಕು. ಬರ್ತಾ ಬರ್ತಾ ಬರುತ್ತೆ. ನಾವು ಕೂಡ ಬರ್ತಾ ಬರ್ತಾನೆ ಪ್ರಾಕ್ಟೀಸ್ ಮಾಡಿ ಕಲ್ತಿರೋ. ಸೊ ಗ್ಯಾಪ್ ಬಿಡಬೇಕು ಯಾವತ್ತೂ. ಓಕೆ, ಫಸ್ಟ್ ಸ್ಟೆಪ್ ನೋಡೋಣ. ಫಸ್ಟ್ ಅಯನ್ನ ಬ್ಯಾಲೆನ್ಸ್ ಮಾಡೋಣ. ಸರಿ, ಅಯನ್ ಎಷ್ಟಿದೆ? ಅಯನ್ 1 ಈ ಕಡೆ 3. ಸೊ ರಿಯಾಕ್ಟೆಂಟಲ್ಲಿ 1, ಪ್ರಾಡಕ್ಟಲ್ಲಿ 3. ಸೊ ಅದಕ್ಕೇನು ಮಾಡ್ತೀವಿ? ರಿಯಾಕ್ಟೆಂಟಲ್ಲಿ 3 ಹಾಕಬೇಕಲ್ವಾ? ಸೊ ಪ್ರಾಡಕ್ಟಲ್ಲಿ ಎಷ್ಟಿದೆಯೋ ರಿಯಾಕ್ಟೆಂಟಲ್ಲಿ ಅಷ್ಟು ಆಗಬೇಕು. ಇನ್ ಪ್ರಾಡಕ್ಟ್ ಇಟ್ ಈಸ್ 3, ಸೊ ರಿಯಾಕ್ಟೆಂಟ್ ಆಲ್ಸೋ ವಿ ರೋಟ್ 3. ಓಕೆ, ಈಗೇನಾಯಿತು? ಅಯನ್ ಬ್ಯಾಲೆನ್ಸ್ ಆಯಿತು, ಹೌದಾ? 3 and 3 ಅಯನ್ ಈಸ್ ಬ್ಯಾಲೆನ್ಸ್ಡ್. ಹೈಡ್ರೋಜನ್ನು 2 and 2ನೇ ಇದೆ, ಏನೂ ಚೇಂಜ್ ಆಗಲಿಲ್ಲ. ನಾವೇನಾರು ಚೇಂಜ್ ಮಾಡಿದ್ವಾಗ ಹೈಡ್ರೋಜನ್ನ ನೋಡಿ? ಇಲ್ಲ, ನಾವು ಬರೀ ಅಯನ್ ಮಾತ್ರ ಚೇಂಜ್ ಮಾಡಿದ್ದಲ್ವಾ? ಹೈಡ್ರೋಜನಿಗೆ ಎಫೆಕ್ಟ್ ಆಗಿಲ್ಲ. ಬಟ್ ಆಕ್ಸಿಜನ್ 1 ಮತ್ತು 4 ಇದೆ. ಸೊ ಆಕ್ಸಿಜನ್ ಈ ಕಡೆ 1 ಅಂದರೆ ರಿಯಾಕ್ಟೆಂಟ್ ಸೈಡಲ್ಲಿ, ಬಟ್ ಪ್ರಾಡಕ್ಟ್ ಸೈಡಲ್ಲಿ 4. ಸೊ ರಿಯಾಕ್ಟೆಂಟ್ ಸೈಡಲ್ಲಿ ಏನು ಮಾಡಬೇಕು? 4. ರಿಯಾಕ್ಟೆಂಟ್ ಸೈಡಲ್ಲಿ ಎಲ್ಲಿ 4 ನೋಡಿ? ಸೊ ಇಲ್ಲೇ ಆಕ್ಸಿಜನ್ ಇರೋದು ಅಲ್ವಾ? ಇನ್ನೆಲ್ಲರೂ ಆಕ್ಸಿಜನ್ ಇದೆ ರಿಯಾಕ್ಟೆಂಟ್ ಸೈಡಲ್ಲಿ? ಎಲ್ಲೂ ಇಲ್ಲ, ರಿಯಾಕ್ಟೆಂಟ್ ಸೈಡ್ ಮಾತ್ರ, ಅಲ್ಲೇ ಆಕ್ಸಿಜನ್ ಇರೋದು. ಸೊ ಈ ಕಡೆನೂ 4 ಹಾಕಿದ್ವಿ. ಸರಿ, ಅಯನ್ ಏನೋ ಬ್ಯಾಲೆನ್ಸ್ ಆಯಿತು ನೋಡಿ. ಸರಿ, ಅಯನ್ ಅಲ್ಲ, ಆಕ್ಸಿಜನ್ ಇಲ್ಲೂ 4 ಇದೆ. ಸರ್ ಹೆಂಗೆ 4 ಅಂದರೆ ಆ 4 ಯಾವುದರಿಗೆ ಸೇರುತ್ತೆ? 4 ಬಿಲಾಂಗ್ಸ್ ಟು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಆಲ್ಸೋ. ಆಕ್ಸಿಜನ್ ಏನೂ ಇಲ್ಲ ಅಂದ್ರೇನು 1 ಅಂತ, ಇಲ್ಲೇನು ಬರ್ದಿಲ್ಲ ಅಂದ್ರೇನು 1 ಅಂತ. ಸೊ 1 4s are 4. ಸೊ ಆಕ್ಸಿಜನ್ ಬಿಕೇಮ್ 4. ಈ ಕಡೆ ಎಷ್ಟಿದೆ? ಈ ಕಡೆನೂ 4 ಇದೆ ಅಲ್ವಾ? ಸೊ ಆಕ್ಸಿಜನ್ ಬ್ಯಾಲೆನ್ಸ್. ಬಟ್ ನಾವು ಆಕ್ಸಿಜನ್ ಬ್ಯಾಲೆನ್ಸ್ ಮಾಡೋಕ್ಕೆ ಹೋಗಿ ಯಾರನ್ನ ಚೇಂಜ್ ಮಾಡಿದ್ಬಿಟ್ವಿ? ಹೈಡ್ರೋಜನ್. ಅಯನ್ನೇನು ಚೇಂಜ್ ಆಗಿಲ್ಲ ಅಲ್ವಾ? ಬಟ್ ಹೈಡ್ರೋಜನ್ ನೋಡಿ 4 2s. ಸರ್ ಯಾಕೆ 4 2s ಮಾಡ್ತಿದ್ರಿಂದ? ಹೈಡ್ರೋಜನ್ ಎಷ್ಟಿತ್ತು? 2. ಈಗ ಎಷ್ಟು? 4. ಅರ್ಥ ಆಗ್ತಿದೆಯಾ? ಈಗ 2 ಚಾಕ್ಲೇಟ್ ಇರುತ್ತೆ, ಅಂಥದ್ದು 4 ಪ್ಯಾಕೆಟ್ ಕೊಟ್ಟರೆ ದೇರ್ ಆರ್ 2 ಚಾಕ್ಲೇಟ್ಸ್ ಇನ್ ಅ ಪ್ಯಾಕೆಟ್. ಐ ಗಿವ್ ಯು 4 ಪ್ಯಾಕೆಟ್. 2 ಚಾಕ್ಲೇಟ್ ಇತ್ತು, ನಾನು 4 ಪ್ಯಾಕೆಟ್ಸ್ ಮಾಡಿದೆ. ಅದನ್ನ ಎಷ್ಟಾಯ್ತು? 8 ಆಗಲಿಲ್ವಾ? 2 ಹೈಡ್ರೋಜನ್ ಇತ್ತು ಅಂತ ನಾನು 4 ಮಾಡಿದೆ. ಅಂದರೆ 4 ಜೊತೆ ಮಲ್ಟಿಪ್ಲೈ ಮಾಡಬೇಕು. 4 2s are 8. ಈ ಕಡೆ ಎಷ್ಟಿದೆ? 2 ಹೈಡ್ರೋಜನ್, ಆ ಕಡೆ 8, ಈ ಕಡೆ 4. ಅದಕ್ಕೇನು ಮಾಡ್ತೀವಿ ನೆಕ್ಸ್ಟ್ ಸ್ಟೆಪ್ಪಿಗೆ? ಸೊ ಈ ಕಡೆ ಬರ್ತೀವಿ. ಹೇಗೆ 2 ಇದ್ದಿದ್ದನ್ನ 8 ಮಾಡೋದು? 2 ಇತ್ತು, 8 ಹೇಗೆ ಮಾಡೋದು? 4ಇಂದ ಮಲ್ಟಿಪ್ಲೈ ಮಾಡೋದು. ಈಗ 4 2s are 8, 4 2s are 8 ಆಯಿತು. ಹಂಗಂತ 8 ಹಾಕ್ಬಿಡ್ಬೇಡಿ, 8 2s are 16 ಆಗಿಬಿಡುತ್ತೆ ಅಲ್ವಾ? ಅದು ಪೆತ್ತನ ಆಗುತ್ತೆ. ಸೊ 4 2s are 8. ಈಗ ಇಡೀ ರಿಯಾಕ್ಷನ್ ನೋಡೋಣ ಬ್ಯಾಲೆನ್ಸ್ ಆಗಿದೆಯಾ ಅಂತ. ಮಧ್ಯದ ನೋಡಿ, ಇನ್ಯಾವುದೂ ನೋಡಬೇಡಿ, ಏನು ಝೂಮ್ ಮಾಡಿದ್ದೀನೋ ಅದು ಮಾತ್ರ. ಅಯನ್ 3, ಆ ಕಡೆನೂ ರಿಯಾಕ್ಟೆಂಟ್ ಸೈಡ್ ಅಯನ್ 3, ಪ್ರಾಡಕ್ಟ್ ಸೈಡ್ ಅಯನ್ 3. ನೆಕ್ಸ್ಟ್ ಹೈಡ್ರೋಜನ್ 4 2s are 8. ಹಿಯರ್ ಆಲ್ಸೋ ಇಟ್ ಈಸ್ 4 2s are 8. ಆಕ್ಸಿಜನ್ 4 1s are 4, ಅಂದರೆ ಒಂದು ಆಕ್ಸಿಜನ್ ಇಂಟು 4 ಅಲ್ವಾ? ಆಕ್ಸಿಜನ್ 4, ಹಿಯರ್ ಆಲ್ಸೋ ಆಕ್ಸಿಜನ್ 4. ಬ್ಯಾಲೆನ್ಸ್ ಆಯಿತು. ಬಟ್ ಅಷ್ಟಕ್ಕೆ ನಿಲ್ಸೋಕ್ಕಾಗಲ್ಲ. ಯಾಕೆ ಅಂದರೆ ಸರ್ ಎಲ್ಲ ಬ್ಯಾಲೆನ್ಸ್ ಆಯ್ತಲ್ಲ ಸರ್ ನೋಡಿ, ಅಯನ್ 3 3, ಹೈಡ್ರೋಜನ್ 8 8, ಆಕ್ಸಿಜನ್ 4 4. ಆದರೆ ಬ್ಯಾಲೆನ್ಸ್ ಕೆಮಿಕಲ್ ಇಕ್ವೇಷನಿಗೆ ಇನ್ನೊಂದು ಕ್ಯಾರೆಕ್ಟರ್ ಇದೆ, ಅದು ಸ್ಟೇಟ್ಸ್ನ ಬರೀಬೇಕು. ಯಾವ್ಯಾವ ಸಬ್ಸ್ಟೆನ್ಸ್ ಯಾವ್ಯಾವ ಸ್ಟೇಟಲ್ಲಿದೆ, ಸಾಲಿಡಾ, ಲಿಕ್ವಿಡಾ, ಗ್ಯಾಸಾ ಎಲ್ಲ ಬರೀಬೇಕು. ಸರ್ ಹೇಗೆ ಗೊತ್ತಾಗುತ್ತೆ ಅಂದರೆ, ಅದು ನೀವು ರಿಯಾಕ್ಷನ್ ಬರೆಯೋ ಮುಂಚೆನೇ ಅದ್ರ ಫಾರ್ಮುಲಾ ಓದ್ಕೊಂಡಿರ್ಬೇಕು. ಅಯನ್ ರಿಯಾಕ್ಟ್ಸ್ ವಿತ್ ಸ್ಟೀಮ್ ಅಂತ ಹೇಳಿದ್ದೆ ನಾನು. H2O ಅಂದ ತಕ್ಷಣ ಲಿಕ್ವಿಡ್ ಅಲ್ಲ, ನಿಮಗೆ ಗೊತ್ತಿರಬೇಕದು. ಅದು ಬರ್ತಾ ಬರ್ತಾ ಕಲಿತೀರಾ, 10th ಹೇಳ್ಕೊಡ್ತಾರೆ. ಓಕೆ, ಈಗ ನೋಡೋಣ. ಅಯನ್ ಯಾವ ಸ್ಟೇಟಲ್ಲಿತ್ತು? ಸಾಲಿಡ್ ಸ್ಟೇಟ್. ಅದಕ್ಕೆ ಕೆಳಗೆ ಬ್ರಾಕೆಟಲ್ಲಿ S ಅಂತ ಬರಿತೀವಿ. ರೈಟ್ ಸೈಡ್ ಬಾಟಮಲ್ಲಿ
ಎಸ್ ಅಂತ. ಸಾಲಿಡ್ ಅಲ್ವಾ ಅಯನ್ನು, ಹಾಗಾಗಿ. ಬಟ್ ಇಲ್ಲಿ ನಾವು ವಾಟರ್ ಸ್ಟೀಮ್ ಆಗಿ ತೊಗೊಂಡಿದ್ದೀವಿ, ಯಾಕಂದರೆ ಅಯನ್ ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ. ಅಯನ್ ಡಸ್ ನಾಟ್ ರಿಯಾಕ್ಟ್ ವಿತ್ ಕೋಲ್ಡ್ ವಾಟರ್, ಇಟ್ ರಿಯಾಕ್ಟ್ಸ್ ವಿತ್ ಹಾಟ್ ವಾಟರ್ ಅಲ್ವಾ. ಕೋಲ್ಡ್ ವಾಟರ್ ಜೊತೆ ಇಟ್ಟರೆ ಬರೀ ರಸ್ಟ್ ಆಗುತ್ತೆ, ನಮಗೆ ರಿಯಾಕ್ಟೆಂಟ್ಸ್ ಬೇರೆ ಸಿಗಲ್ಲ. ಓಕೆ, ನಮಗೆ ರಸ್ಟ್ ಬೇಡ, ಈ ರಿಯಾಕ್ಷನ್ ಆಗಬೇಕು. ಸೊ ಗ್ಯಾಸ್ ಅಂತ ಬರೆದಿದ್ದೀವಿ. ಸ್ಟೀಮ್ ಗ್ಯಾಸ್ ಅಲ್ವಾ, ಹಾಗಾಗಿ ಗ್ಯಾಸ್ ಅಂತ ಬರೆದಿದ್ದೀವಿ, ಗ್ಯಾಸಿಯಸ್ ಸ್ಟೇಟ್. ನೆಕ್ಸ್ಟ್ ಅಯನ್ ಆಕ್ಸೈಡ್ Fe3O4 ಸಾಲಿಡ್. ನೆಕ್ಸ್ಟು ಹೈಡ್ರೋಜನ್ ಗ್ಯಾಸ್. ಸೊ ಈ ರೀತಿ ಬರೀಬೇಕು ನೋಡಿ. ಇಷ್ಟು ಬರೆದ್ರೆ ನಿಮಗೆ 3ರಿಂದ 4 ಮಾರ್ಕ್ಸ್ ಸಿಗುತ್ತೆ. ಈಸಿನ ಒಂದು 3 ಸ್ಟೆಪ್ ಬರೋದು. ಅಯನ್ ಬ್ಯಾಲೆನ್ಸ್ ಮಾಡಿದ್ವಿ, ನೆಕ್ಸ್ಟ್ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಿದ್ವಿ, ಬಟ್ ಹೈಡ್ರೋಜನ್ ಚೇಂಜ್ ಆಯಿತು, ಹೈಡ್ರೋಜನ್ ಕೂಡ ಬ್ಯಾಲೆನ್ಸ್ ಮಾಡಿದ್ವಿ, ಆಗ ಇಡೀ ರಿಯಾಕ್ಷನ್ ಬ್ಯಾಲೆನ್ಸ್ ಆಯಿತು. ಸೊ ಇದನ್ನ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂತೀವಿ. ಹೇಗೆ ಬ್ಯಾಲೆನ್ಸ್ ಮಾಡೋದು ಸರ್ ಅಂದರೆ, ಇದು ಟ್ರಯಲ್ ಆ್ಯಂಡ್ ಎರರ್ ಮೆಥಡು. ಇದಕ್ಕೆ ಯಾವ್ದು ಮೆಥಡೇ ಇಲ್ಲ, ಈ ಬಾಕ್ಸ್ ಎಲ್ಲ ಹಾಕೋದು ಸುಮ್ಮನೆ, ಆಯಿತಾ. ಬಟ್ ನೀವು ಮೈಂಡಲ್ಲೇ ಎಲ್ಲ ಮಾಡ್ತಿದ್ದೀರಾ, ಟ್ರೈ ಮಾಡ್ತೀರಾ, ತಪ್ಪಾದರೆ ಮತ್ತೆ ಚೇಂಜ್ ಮಾಡೋದು ಅಲ್ವಾ. ಫಸ್ಟ್ ಏನು ಮಾಡಿದ್ರಿ, ಐರನ್ ಮಾಡಿದ್ರಿ, ನೋಡಿದ್ರಿ ಸರಿ ಇತ್ತು. ನೆಕ್ಸ್ಟ್ ಆಕ್ಸಿಜನ್ ಮಾಡಿದ್ರಿ, ಬಟ್ ಹೈಡ್ರೋಜನ್ ಚೇಂಜ್ ಆಯಿತು, ಸೊ ಮತ್ತೆ ಹೈಡ್ರೋಜನಿಗೆ ಹಾಕಿದ್ವಿ. ಸೊ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ. ವಾಟ್ ಇಸ್ ದಿಸ್ ಕಾಲ್ಡ್? ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಸ್ಟೆಪ್ಸಲ್ಲಿ ಬರೀಬೇಕು. ಮತ್ತು ಬರೀಬೇಕಾದ್ರೆ ಕೆಲವ್ರು ಏನು ಮಾಡ್ತಾರೆ, ಫಸ್ಟ್ ಸ್ಟೆಪ್ಪಲ್ಲಿ ಕರೆಕ್ಟಾಗಿ ಬರೆದಿರ್ತಾರೆ, ಅದನ್ನ ಸೆಕೆಂಡ್ ಸ್ಟೆಪ್ಪಲ್ಲಿ ಬರೆದಾಗ ಅದು ಚೇಂಜ್ ಆಗೋಗುತ್ತೆ. ಈಗ 3Fe ತಪ್ಪ, 3Fe ಇತ್ತು, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೀಬೇಕಾದ್ರೆ ಅದು 2Fe ಆಗಿಬಿಡೋದು, ಅಥವಾ H2O ಇದ್ದಿದ್ದು HO ಆಗೋದು. ಸೊ 0 ಮಾರ್ಕ್ಸ್, ಅರ್ಧನೂ ಕೊಡ್ದಲ್ಲೇ ಇರೋ ಚಾನ್ಸ್ ಇದೆ. ಯಾವುದನ್ನು ಮಿಸ್ ಮಾಡಬೇಡಿ. ಪ್ರಾಕ್ಟೀಸ್. ಇವತ್ತು ನಾನು 2 ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೋಮ್ವರ್ಕ್ ಕೊಡ್ತೀನಿ, ಮಾಡಿ. ಓಕೆ, ಇವತ್ತು ಹೋಮ್ವರ್ಕ್ ಕೊಡ್ತಾ ಇಲ್ಲ, ಇಷ್ಟನ್ನು ಮಾಡಿ, ಪ್ರಾಕ್ಟೀಸ್ ಮಾಡಬೇಕು. ಇದನ್ನ 2 ಸಲ ನೋಡ್ದಲ್ಲೇ ಬರೀಬೇಕು. ಇದನ್ನು ಅಷ್ಟೇ, ಇದು ಅಷ್ಟೇ. Mg+O2 ಗಿವ್ಸ್ MgO ಇದ್ದಿದ್ದು 2Mg+O2 ಗಿವ್ಸ್ 2MgO. ಯಾರೋ ಬಯಾಟ್ ಹೊಡಿದ್ರೆ ಇದಕ್ಕಿಂತ ಕೆಟ್ಟ ದಡ್ಡತನ ಇನ್ನೊಂದಿರಲ್ಲ. ಓಕೆ, ಮ್ಯಾಥ್ಸು ಮತ್ತು ಈಕ್ವೇಷನ್ಸ್ನ ಬಯಾಟ್ ಹೊಡೆಯೋಕ್ಕಾಗಲ್ಲ, ಹೊಡಿಲೂಬಾರ್ದು. ಓಕೆ ಸ್ಟೂಡೆಂಟ್ಸ್, ಸಾಕಷ್ಟು ಟೈಮು ಆಗಿದೆ, ಒಂದು 40 ನಿಮಿಷದಷ್ಟು ಹೇಳ್ಕೊಟ್ಟಿದ್ದೀನಿ. ಇದು ಸಾಕಷ್ಟು ಕವರ್ ಮಾಡ್ತಿದ್ದೆ. ಫಸ್ಟ್ ಎಕ್ಸಸೈಸ್ ಕವರ್ ಮಾಡ್ತು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸಸೈಸ್ ಥರ ಇರುತ್ತಲ್ಲ, ಫಸ್ಟ್ ಎಕ್ಸಸೈಸಲ್ಲಿ ಇಷ್ಟೇ ಇರೋದು. ಸೊ ಇದರಿಂದ 4ರಿಂದ 6 ಮಾರ್ಕ್ಸ್ ತನಕ ಬರುತ್ತೆ ಎಕ್ಸಾಮಲ್ಲಿ. ಎಷ್ಟು ಬರ್ಬೋದು? 4 ತಪ್ಪಿದ್ರೆ 6 ಮಾರ್ಕ್ಸ್ ಬರ್ಬೋದು. ಬ್ಯಾಲೆನ್ಸಿಂಗ್ ಈಕ್ವೇಷನ್ ಪಕ್ಕ. ಒಂದೊಂದು ಸಲ 2 ಮಾರ್ಕ್ಸಿಗೆ ಕೇಳ್ತಾರೆ, ಒಂದೊಂದು ಸಲ 3-4 ಮಾರ್ಕ್ಸಿಗೂ ಕೇಳ್ತಾರೆ. ಸೊ 4ರಿಂದ 6 ಮಾರ್ಕ್ಸ್ ಬರುತ್ತೆ. ಮತ್ತು ಡೆಫಿನಿಷನ್ಸ್, ರಿಯಾಕ್ಟೆಂಟ್ಸ್ ಅಂದ್ರೇನು, ಪ್ರಾಡಕ್ಟ್ಸ್ ಅಂದ್ರೇನು ಎಲ್ಲ ಗೊತ್ತಿರಬೇಕು. ಸೊ ಇವತ್ತೇನೇನು ಕಲ್ತ್ವಿ? ಓಕೆ, ವಾಟ್ ಈಸ್ ಕೆಮಿಕಲ್ ಚೇಂಜ್, ವಾಟ್ ಈಸ್ ಕೆಮಿಕಲ್ ರಿಯಾಕ್ಷನ್, ವಾಟ್ ಈಸ್ ಕೆಮಿಕಲ್ ಈಕ್ವೇಷನ್ ಅಂದರೆ ಮತ್ತು ಸ್ಕೆಲಿಟಲ್ ಕೆಮಿಕಲ್ ಈಕ್ವೇಷನ್ ಅಂದ್ರೇನು, ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂದ್ರೇನು, ಮತ್ತು ಹೇಗೆ ಬ್ಯಾಲೆನ್ಸ್ ಮಾಡೋದು. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ, ಕಂಟಿನ್ಯೂ ಮಾಡ್ತೀನಿ. ಆದರೆ ಇಷ್ಟು ಓದ್ದಲೇ ನೆಕ್ಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡಲ್ಲ. ಇಷ್ಟು ನೀವು ಎಷ್ಟು ಜನ ನೋಡ್ತಿದ್ದೀರಾ ಅಂತ ನಾನು ಸರ್ ಹತ್ರನೂ ತಿಳ್ಕೊತೀನಿ, ನಿಮ್ಮ ಪೇರೆಂಟ್ಸ್ ಹತ್ರನೂ ಕೇಳ್ತೀವಿ. ಓಕೆ, ಎಷ್ಟು ಜನ ಓದಿದ್ದೀರಾ ಅನ್ನೋದ್ರ ಮೇಲೆ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.